ಬಾನುಲಿಗಳು ಜನಸಮುದಾಯದ ಹಿತವನ್ನ ಕಾಯಬೇಕು. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಬಿ.ಕೆ. ರವಿ. ನಗರದ ರೇಡಿಯೋ ಸಿದ್ಧಾರ್ಥ 90.8 CRS ತುಮಕೂರು ಮತ್ತು ಸಮುದಾಯ ರೇಡಿಯೋ ಸಂಘ ಕರ್ನಾಟಕ ಜಂಟಿಯಾಗಿ ಇದೇ ಜುಲೈ 10 ಮತ್ತು 11ರಂದು 2 ದಿನಗಳ ರೇಡಿಯೋ ಆಲಿಸುವಿಕೆಯನ್ನ ಹೆಚ್ಚು ಪರಿಣಾಮಕಾರಿಯಾಗಿಸುವ ಕುರಿತು ಕಾರ್ಯಾಗಾರವನ್ನ SSIT ಕ್ಯಾಂಪಸ್ನ PG ಸೆಮಿನಾರ್ ಹಾಲ್ನಲ್ಲಿ ಆಯೋಜಿಸಿತ್ತು. 2 ದಿನಗಳ ಕಾರ್ಯಾಗಾರವನ್ನ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಬಿ.ಕೆ. ರವಿ ಅವರು ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ಸಮುದಾಯ ಬಾನುಲಿಯು ನಮಗೆ ಹೆಚ್ಚು ಸುಲಭವಾಗಿ ತಲುಪುವ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ಮಾಧ್ಯಮವಾಗಿದ್ದು, ಸಮುದಾಯ ಬಾನುಲಿಗಳು ಜನಸಮುದಾಯದ ಹಿತವನ್ನ ಕಾಯುವ ಮತ್ತು ಸ್ಥಳೀಯ ಸಂಸ್ಕೃತಿ, ಭಾಷೆ ಮತ್ತು ಇತಿಹಾಸವನ್ನ ಬಿಂಬಿಸುವ ಮುಖ್ಯ ಉದ್ದೇಶ ಇಟ್ಟುಕೊಂಡು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಂದರು. ಬಾನುಲಿಯನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವುದು ಹೇಗೆ, ಈ ವಿಷಯದ ಬಗ್ಗೆ ನೀಡ್ತಾ ಇರ್ತಕ್ಕಂಥ ಈ ವಿಚಾರ ಸಂಕಿರಣದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವಂಥ ಕಲಂದರ್ ಪಾಷಾ ಅವರೇ, ಶಿವಶಂಕರ್ ಅವರೇ, ಈ ಸಿದ್ಧಾರ್ಥ ಸೆಂಟರ್ ಫಾರ್ ಮೀಡಿಯಾ ಸ್ಟಡೀಸ್ ಮತ್ತು ರೇಡಿಯೋ ಸಿದ್ಧಾರ್ಥದ ನಿರ್ದೇಶಕರಾದ ಡಾಕ್ಟರ್ ಮುದ್ದೇಶ್ ಅವರೇ, ಈ ನಮ್ಮ CRA ಅಧ್ಯಕ್ಷರಾದಂಥ ರಶ್ಮಿ ಅಮ್ಮೆಂಬಾಳ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ನನ್ನ ನೆಲ್ಮೆಯ ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂಥ ನಮ್ಮ ಸಮುದಾಯ ಬಾನುಲಿಯ ಎಲ್ಲ ಸಹೋದ್ಯೋಗಿಗಳೇ, ಬೇರೆ ಇತರೆ ಮಾಧ್ಯಮದ ಎಲ್ಲ ಮಿತ್ರರೇ ಮತ್ತು ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಬಹಳ ಸಂತೋಷದ ವಿಷಯ ತಾವೆಲ್ಲ ಸೇರಿ ಬಾನುಲಿ ಬಗ್ಗೆ ಒಂದು ಅರ್ಥಪೂರ್ಣವಾದಂಥ ಈ ಕಾರ್ಯಾಗಾರ ಇಟ್ಕೊಂಡಿರ್ತಕ್ಕಂಥದ್ದು ಬಹಳ ನನಗಂತೂ ತುಂಬ ಸಂತೋಷ ತಂದಿದೆ. ಯಾಕೆಂದರೆ ನಾವು ಬೆಂಗಳೂರು ವಿಶ್ವವಿದ್ಯಾಲಯದ ಸಂವಹನ ವಿಭಾಗದಲ್ಲಿ ಈ ಸಮುದಾಯ ಬಾನುಲಿಯ ಬಗ್ಗೆ ಒಂದು ಕಾರ್ಯಾಗಾರವನ್ನು ಮಾಡಿದ ಸಂದರ್ಭದಲ್ಲಿ ಬಹುಶಃ ರಾಜ್ಯದ ಬೇರೆ ಬೇರೆ ಸಮುದಾಯ ಬಾನುಲಿ ಕೇಂದ್ರದ ನಿರ್ದೇಶಕಗಳು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಭಾಳಷ್ಟು ಜನ ಬಂದಿದ್ದರು. ಅವ್ರನ್ನ ಅನುಭವಗಳದ್ದೇ ನಾವು ಸಪ್ರೇಟ್ ಸೆಷನನ್ನು ಮಾಡಿ ನಮ್ಮ ಇಡೀ ಸಮುದಾಯ ಬಾನುಲಿಯನ್ನು ಹೇಗೆ ಬಲಪಡಿಸಬೇಕು ಅನ್ನೋದ್ರ ಬಗ್ಗೆ ಭಾಳ ಅರ್ಥಪೂರ್ಣವಾದಂಥ ವಿಚಾರ ಸಂಕಿರಣವನ್ನು ಕೂಡ ನಾವು ಮಾಡಿದ್ದೀವಿ. ಆ ನಂತರ ನೀವೆಲ್ಲ ಸಮುದಾಯ ಬಾನುಲಿಯವರು ಸ್ವಲ್ಪ ಆ್ಯಕ್ಟಿವ್ ಆಗ್ತಾರೆ ಅಂತ ಕಾಯ್ತಾ ಇದ್ದೆ. ಯಾರೂ ಆ್ಯಕ್ಟಿವ್ ಆಗಲಿಲ್ಲ ಮತ್ತು ಯಾರು ಸಂಪರ್ಕ ಮಾಡಲೂ ಇಲ್ಲ. ನಂತರ ಮುದ್ದೇಶ್ ಆಮೇಲೆ ನನಗೆ ಸಂಪರ್ಕ ಮಾಡಿದರು. ನನಗೆ ಈ ಸಮುದಾಯ ಬಾನುಲಿಗಳ ಕಷ್ಟ ಸುಖಗಳು ನನಗೆ ಗೊತ್ತಿದೆ. ಭಾಳಷ್ಟು ವರ್ಷಗಳ ಕಾಲ ನಾನು ಬಾನುಲಿನಲ್ಲಿ ಕೆಲಸ ಮಾಡಿದವನು. ಈ ಸಂಘದ ಬಗ್ಗೆ ನನಗೆ ಹೆಚ್ಚು ನಾನು ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಇದ್ದಂಥ ನಮ್ಮ ಗಂಗಾವತಿಯ ರಾಘವೇಂದ್ರ ಯಾವಾಗಲೂ ನನ್ನ ಹತ್ರ ಬರೋರು. ಬಟ್ ಅದು ಭಾಳ ವೆರಿ ಪಾಪ್ಯುಲರ್ ಕಮ್ಯುನಿಟಿ ರೇಡಿಯೋ. ಅಲ್ಲಿ ಸೀರೆ ತಳ್ಳ ಅಂತಕ್ಕಂಥದ್ದಲ್ಲ ಅಲ್ಲಿ ಗಂಗಾವತಿ ಸ್ಟೇಷನ್ನು. ಮತ್ತು ನಾನು ನಿಮ್ಮ ಸ್ಟೇಷನ್ಗಳು ನೋಡಿದ್ದೀನಿ. ಸಮುದಾಯ ಬಾನುಲಿ ಅಂದರೆ ಭಾಳ ಜನಕ್ಕೆ ಇರಬೇಕು ಕಲ್ಪನೆಯೇ ಇಲ್ಲ. ಯಾವ ರೇಡಿಯೋ ಈ ಕಾಲ ಯಾರು ಕೇಳ್ತಾರೆ? ಜನ ಕೇಳೋದೇ ಆ ಬಾನುಲಿನ. ಹಾಗಾಗಿ ನಾನು ಕಷ್ಟ ಸುಖ ಇಲ್ಲ ಸರ್, ಸರ್ಕಾರದಿಂದ ನಮ್ಗೆ ಅನುದಾನ ಬರಬೇಕು, ಕಷ್ಟಗಳಿದೆ ಅಂದಾಗ ನಾನು ಭಾಳ ಹೇಳಿದೆ, ನೋಡಪ್ಪ ನೀವು ಅಸೋಸಿಯೇಷನ್ದಾಗ ಬರಬೇಕು, ನಮ್ಮ ಹಿಂದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಜೊತೆ ನಾನು ಲೀಡ್ ಮಾಡ್ತೀನಿ, ನಿಮ್ಮ ಸಮುದಾಯ ಬಾನುಲಿಗಳ ಪರವಾಗಿ ನಾನು ಮಾತಾಡ್ತೀನಿ ಬರ್ರಿ ಅಂದೆ. ಅದು ಯಾಕೋ ಬರಲೂ ಇಲ್ಲ, ಅದು ಕಾಲ ಕೂಡಲೂ ಇಲ್ಲ. ಅದು ಈಗಲೂ ಏನು ಕಾಲ ಮಿಂಚಿಲ್ಲ. ನಮ್ಮ ಪರಮೇಶ್ವರ್ ಸಾಹೇಬ್ರ ಇದ್ದಾರೆ, ಅವ್ರು ಇವತ್ತಿರೋದು ಇದ್ದಿದ್ದರೆ ಬಹುಶಃ ನಾನು ಅವರಿಗೆ ಸರ್ಕಾರದ ನೀತಿ ನಿಯಮಗಳು ಏನಾಗಬೇಕು ಅನ್ನೋದ್ರ ಬಗ್ಗೆ ಅವ್ರ ಗಮನಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದಲೇ ಬಂದಿದ್ದು ನಾನು. ಆಮೇಲೆ ಈಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಜೊತೆ ನಾನು ಲೀಡ್ ಮಾಡ್ತೀನಿ, ನೀವು ನಮ್ಮ ಜೊತೆ ಬರ್ರಿ. ಯಾಕೆಂದರೆ ಬಾನುಲಿ ಸಮುದಾಯ ಬಾನುಲಿನ ನಡೆಸ್ತಕ್ಕಂಥದ್ದು ಅಷ್ಟು ಸುಲಭ ಸಾಧ್ಯವಾದ ಕೆಲಸ ಅಲ್ಲ. ನಿಮ್ಮ ಕಷ್ಟಗಳು ನನಗೆ ಗೊತ್ತಿದೆ. ನಾನು 1975ನೇ ಇಸ್ವಿಯಿಂದ ಬಾನುಲಿನಲ್ಲಿ ಕೆಲಸ ಮಾಡಿರೋ 51 ವರ್ಷಗಳ ಕಾಲ ನಾನು ಬಾನುಲಿನಲ್ಲಿ ಕೆಲಸ ಮಾಡಿದೆ.
ಆಕಾಶವಾಣಿ ಬೆಂಗಳೂರು ನಾನು ಪ್ರವೇಶ ಮಾಡಿದ್ದು 1975ನೇ ಇಸ್ವಿ. ನಾನೊಬ್ಬ ಚೈಲ್ಡ್ ಆರ್ಟಿಸ್ಟ್ ಆಗಿ, ಬಾಲ್ಯ ಕಲಾವಿದನಾಗಿ, ನಂತರ ಬೇರೆ ಬೇರೆ ಹಂತಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅವಾಗಿನ್ನೂ ಆಗ ಬಾನುಲಿ ಸಮುದಾಯ ಬಾನುಲಿ ಕಾನ್ಸೆಪ್ಟೇ ಇರಲಿಲ್ಲ, ಸಮುದಾಯ ಪತ್ರಿಕೋದ್ಯಮ ಕಾನ್ಸೆಪ್ಟು ಇರಲಿಲ್ಲ, ಆನಂತರ ಬಂದದ್ದು ಕಾನ್ಸೆಪ್ಟ್ಗಳಿವು. ಹಾಗಾಗಿ ಇವತ್ತಿಗೂ ಕೂಡ ನನ್ನ ಪ್ರಕಾರ ಭಾಳ ಜನ ನೀವು ಪಕ್ಷಪಾತ ಅಂತ ಅಂದ್ಕೊಂಡ್ರೆ ನನಗೇನು ಬೇಜಾರಿಲ್ಲ. ಅದು ಇವತ್ತಿಗೂ ಕೂಡ ನಾನೊಬ್ಬ 35 ವರ್ಷಗಳ ಕಾಲ ಸಂವಹನ ಪಾಠ ಮಾಡಿದಂಥ ಮೇಷ್ಟ್ರು. ಯಾವ ಮಾಧ್ಯಮ ಜನ ಸಮುದಾಯಕ್ಕೆ ತುಂಬ ಹತ್ತಿರ, ಇಷ್ಟು ಜನ ನೀವೆಲ್ಲ ಪಾಠ ಅಂತ ಅಂದ್ಕೊಳ್ಳಿ, ಕ್ಲಾಸ್ ರೂಮ್ ಅಂದ್ಕೊಳ್ಳಿ, ಅಥವಾ ನನ್ನ ಭಾಷಣ ಕೇಳ್ತಾ ಇರ್ತೀವಿ, ಅಂತರ ವ್ಯಕ್ತಿ ಸಂವಹನ ಇದು. ಆ ಸಂವಹನ ಕ್ರಿಯೆ ಬರೀ ಮಾಧ್ಯಮದ ಮೂಲಕ ನಾನು ಏನು ಹಾಕಿದೆ, ಏನು ಕಾರ್ಯಕ್ರಮ ಮಾಡಿದೆ, ಯಾವ ಮಾಧ್ಯಮನ ಪ್ರಶ್ನೆ ಅಲ್ಲ. ಎಷ್ಟು ಜನರನ್ನು ತಲುಪ್ತೋ, ಎಷ್ಟು ಜನರಿಗೆ ಅರ್ಥ ಆಯಿತೋ, ಇಡೀ ಆ ಸಂವಹನ ಕ್ರಿಯೆ ಇದೆಯಲ್ಲ, ಅದು ಬಹಳ ಮುಖ್ಯ. ನನ್ನ ಪ್ರಕಾರ ಇವತ್ತಿಗೂ ಕೂಡ ಬಾನುಲಿಗೆ ಆ ಶಕ್ತಿ ಇದೆ, ಜನ ಸಮುದಾಯವನ್ನು ತಲುಪುವಂಥ ಶಕ್ತಿ ಇದೆ. ಆದರೆ ಈ ತಂತ್ರಜ್ಞಾನದ ಭರಾಟೆಯಲ್ಲಿ ಹೊಸ ಹೊಸ ಸೌಲಭ್ಯಗಳು ಬರೋಕ್ಕೆ ಶುರು ಆದ ನಂತರ ಏನಾಗುತ್ತೆ, ಇಟ್ಸ್ ಅ ಪಾಸಿಂಗ್ ಫೇಸ್ ಅಂದರೆ ಏನು, ಹೊಸ ತಂತ್ರಜ್ಞಾನ ಬಂದ ತಕ್ಷಣ ಹಳೆ ತಂತ್ರಜ್ಞಾನ ಅಂದ್ಬಿಟ್ಬಿಟ್ಟು ಹೊಸದು ನೋಡೋ ಅಭ್ಯಾಸ ಎಲ್ಲರಿಗೂ ಇರ್ತದೆ. ಉದಾಹರಣೆಗೆ ನಮ್ಮ ಕಾಲದಲ್ಲಿ ರೇಡಿಯೋ ಇರ್ತಿತ್ತು ಸುಮ್ಮನೆ, ಏಕೆಂದರೆ ಮಾಧ್ಯಮದ ಬಗ್ಗೆ ಮಾತನಾಡೋ ಸಂದರ್ಭದಲ್ಲಿ, ಮಾಧ್ಯಮ ತಂತ್ರಜ್ಞಾನದ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಭಾಳ ವಿಸ್ತಾರವಾದಂಥ ವಿಷಯ ಇದು. ಕಾಲಕ್ಕೆ ತಕ್ಕ ಹಾಗೆ ಭಾರತದಲ್ಲಿ ತುಂಬ ಬಾಲ್ಯಾವಸ್ಥೆಯಲ್ಲಿದ್ದಂಥ ಮಾಧ್ಯಮ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಜಾಗತಿಕ ಮಟ್ಟದಲ್ಲಿ ನಾವು ಆಳ್ತಕ್ಕಂಥ ಸ್ಥಿತಿಗೆ ಇವತ್ತು ಬಂದಿದ್ದೇವೆ. ಆದರೆ ಹೊಸ ಹೊಸ ತಂತ್ರಜ್ಞಾನ ಬಂದಂಗೆಲ್ಲ ನಾವು ಅದನ್ನು ನೋಡ್ಕೊಂಡೇ ಬಂದಿದ್ದೀವಿ. ರೇಡಿಯೋ ನಾವು ಹಳಬರು ವಯಸ್ಸಾಗಿರೋರಿಗೆ ಅರ್ಥ ಆಗುತ್ತೆ. ಇವತ್ತಿನ ಜನ್ರೇಷನ್ನವ್ರಿಗೆ ರೇಡಿಯೋ ಹೆಂಗೆ ಬಂತು, ರೇಡಿಯೋ ಹೆಂಗೆ ಕೇಳಿದ್ರು, ಎಷ್ಟು ಕಷ್ಟಪಟ್ವಿ, ಇವೆಲ್ಲ ಗೊತ್ತೇ ಇಲ್ಲ. ಇವತ್ತೆಲ್ಲ ಏನಿದ್ರು ಎಲ್ಲ ನಿಮ್ಮ ಫಿಂಗರ್ ಟಿಪ್ಸು, ಮೊಬೈಲ್ ಬಂದ್ಬಿಡ್ತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾವು ಯು ಹ್ಯಾವ್ ಆಲ್ ಮೊಬೈಲ್. ಈ ಇವತ್ತಿನ ಜನ್ರೇಷನ್ಗೆ ಆ ಕಷ್ಟನೇ ಗೊತ್ತಿಲ್ಲ. ಹಳೆ ಕಾಲದಲ್ಲಿ ನಮ್ಮಲ್ಲಿ ಹಳ್ಳಿಗಳಲ್ಲಿ ಒಂದೇ ಒಂದು ರೇಡಿಯೋ ಇರೋದು. ನಾನು ಹೇಳೋದು 50-60 ದಶಕ. ಒಂದೇ ಒಂದು ರೇಡಿಯೋ, ಒಂದು ಏರಿಯಲ್ಲಿ ಕಟ್ಬಿಟ್ಟು ಒಂದು ಮರ್ಫಿನೋ, ಫಿಲಿಪ್ಸು ಬಂದಿರಲಿಲ್ಲ ಇನ್ನು, ಮರ್ಫಿ ರೇಡಿಯೋ. ಆ ಮಗು ಒಂದು ಹಿಂಗೆ ಇಟ್ಕೊಂಡಿರೋದು, ಒಂದು ಫೋಟೋ ಹಾಕ್ಬಿಟ್ಟು ಮರ್ಫಿ ರೇಡಿಯೋ, ಒಂದು ಆ್ಯಂಟೆನಾ, ಒಂದು ಯಾವುದೋ ಒಂದು ಸ್ವಲ್ಪ ದುಡ್ಡು ಪಟ್ಟು ಇರೋರ ಮನೆಗಳಿಗೆ, ಎಲ್ಲರ ಮನೆಗೂ ಇರಲಿಲ್ಲ ರೇಡಿಯೋ. ನಾವು ಪಕ್ಕದ ಮನೆಯವ್ರಿಗೆ ಹೋಗಿ ಕೇಳಬೇಕಾಗಿತ್ತು ರೇಡಿಯೋ. ನಮ್ಮ ಪರಿಸ್ಥಿತಿ ಆ ರೇಡಿಯೋನಲ್ಲಿ ನ್ಯೂಸು, ಸುದ್ದಿ ಬಂತು, ಚಿತ್ರಗೀತೆ ಬಂತು, ಸುದ್ದಿ ಬಂತು, ಚಲನಚಿತ್ರ ಧ್ವನಿವಾಹಿನಿ ಕೇಳ್ಕೊಳ್ಳೋದು ಬಿಟ್ಬಿಟ್ರೆ ಬೇರೆ ಬೇರೆ ಕಾರ್ಯಕ್ರಮಗಳು ಬರೋವು. ಅವು ಜನಕ್ಕೆ ಏನು ಅನ್ಸೋದು, ರೈತಾಪಿ ಜನಕ್ಕೆ ಯಾರೋ ಒಬ್ಬ ಸ್ವಲ್ಪ ಶ್ರೀಮಂತ ನೀರಾವರಿ ರೈತ ಒಂದು ರೇಡಿಯೋಗಳು ಸೇರ್ತಿದ್ದಾವೆ. ಅದು ನಾವು ಅಂದ್ಕೊಂಡ್ರೆ, ನಾವೂ ಕಮರ್ಷಿಯಲ್ ಮಾಡ್ತೀವಿ ಅಂದರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾಗಿ ಇವತ್ತೇನು ನಾವು ಪಬ್ಲಿಕ್ ಸರ್ವಿಸ್ ಮೀಡಿಯಾ ಅಂತ ಕರಿತೀವಿ, ಸಾರ್ವಜನಿಕ ಸೇವಾ ಮಾಧ್ಯಮ, ಅಂದರೆ ಲಾಭ ನಷ್ಟದ ಗಳಿಕೆ ಇಲ್ಲದೆ ಜನ ಸಮುದಾಯದ ಮತ್ತು ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಜನ ಸಮುದಾಯವನ್ನು ಪಾಲ್ಗೊಳ್ಳುವಂತೆ ಮಾಡುವ ಉದ್ದೇಶವಿರುವ ಮಾಧ್ಯಮನೇ ಪಬ್ಲಿಕ್ ಸರ್ವಿಸ್ ಮೀಡಿಯಾ, ಸಾರ್ವಜನಿಕ ಸೇವಾ ಮಾಧ್ಯಮ. ಭಾರತದಲ್ಲಿರೋದು ಎರಡೇ, ಭಾರತ ಸೇವಾ ಮಾಧ್ಯಮ, ಆಕಾಶವಾಣಿ ಮತ್ತು ದೂರದರ್ಶನ. ಭಾಳ ದುರದೃಷ್ಟವಶಾತ್ ಅದು ಬಲಿಷ್ಠ ಆಗ್ತಾ ಇಲ್ಲ. ಮತ್ತು ಇರ್ತಕ್ಕಂಥ FM ಬಾನುಲಿ ಕೇಂದ್ರಗಳು ಕೂಡ ಮುಚ್ಚೋಗ್ತಾ ಇರೋ ಪರಿಸ್ಥಿತಿ ಈ ದೇಶದಲ್ಲಿ ಆತಂಕಕಾರಿ ಬೆಳವಣಿಗೆಯನ್ನು ಉಂಟು ಮಾಡ್ತದೆ. ನೀವು ಸಾರ್ವಜನಿಕ ಸೇವಾ ಮಾಧ್ಯಮಗಳು ಎಲ್ಲಿ ತನಕ ಸಮುದಾಯ ಬಾನುಲಿ ಕೇಂದ್ರಗಳು, ಸಾರ್ವಜನಿಕ ಸೇವಾ ಮಾಧ್ಯಮ ಬಲಿಷ್ಠ ಆಗೋಲ್ಲ, ಅದು ಏಳಿಗೆಗಾಗಿ. ಉದಾಹರಣೆಗೆ ನೀವು ಪೋಲಿಯೋದ ನಮ್ಮ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಜನ ಸಮುದಾಯವನ್ನು ರಕ್ಷಿಸಿದವರು ಯಾರು? ಮಾಧ್ಯಮನೇ. ಮಾಧ್ಯಮ ಇಲ್ಲದೆ ಹೋಗಿದ್ದರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು? ಅವಾಗ ಇಷ್ಟರ ಮಟ್ಟಿಗೆ ಭಾರತ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಯಾರು? ಮಾಧ್ಯಮದ ಕೊಡುಗೆ ಜಾಸ್ತಿ ಇದೆ. ಆದರೆ ಇನ್ನೂ ಕೂಡ ಹೆಚ್ಚು ಜನ ಸಮುದಾಯವನ್ನು ನಾವು ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವ ಶಕ್ತಿ ಏನಾದರೂ ಇದ್ದರೆ ಬಹುಶಃ ಅದು ಬಾನುಲಿಗಿದೆ. ಅದು ವಿಶೇಷವಾಗಿ ಸಮುದಾಯ ಬಾನುಲಿಗಳು. ಉದಾಹರಣೆಗೆ ತಮಿಳುನಾಡಿನಂಥ ರಾಜ್ಯದಲ್ಲಿ ನೀವೇನಾದರೂ ಯಾರನ್ನಾರು ತಲುಪಬೇಕು ಅಂದರೆ ಮತ್ತೆ ನೀವು ಸಮುದಾಯ ಬಾನುಲಿ ಕೇಂದ್ರದ ಮೂಲಕನೇ ನಮ್ಮ ಮೀನುಗಾರರನ್ನು ತಲುಪಬೇಕಾದಂಥ ಅನಿವಾರ್ಯತೆ ಇದೆ. ವೀರಪ್ಪನ ಕಮ್ಯುನಿಕೇಟ್ ಮಾಡ್ತಿದ್ದಿದ್ದು ಹೆಂಗೆ, ರಾಜ್ಕುಮಾರ್ ಹೇಳ್ಕೊಂಡು ಹೊಟ್ಟೋದ್ರು. ವೀರಪ್ಪನ ತಲುಪ್ತಿದ್ದಿದ್ದು ಹೆಂಗೆ? ಆಕಾಶವಾಣಿ ಮೂಲಕನೇ ವೀರಪ್ಪನ ತಲುಪಕ್ಕೆ ಸಾಧ್ಯ ಆಗಿದ್ದು. ನಾವು ಬೇರೆ ಯಾವ ನೆಟ್ವರ್ಕು ಇರಲಿಲ್ಲ ಅವತ್ತು. ಹಾಗಾಗಿ ಬಾನುಲಿಯ ಭಾಳ ವಿಶೇಷವಾಗಿ, ಉದಾಹರಣೆಗೆ ಇವತ್ತು ಭಾರತದಲ್ಲಿ 528 ಸಮುದಾಯ ಬಾನುಲಿ ಕೇಂದ್ರಗಳಿದ್ದಾವೆ. ಅದರಲ್ಲಿ
ಸುಮಾರು 60ರಷ್ಟು ಬಹುಶಃ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸು, ಒಂದು 40% ಶೈಕ್ಷಣಿಕ ಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥದ್ದು, ಮತ್ತು ಉಳಿದಿದ್ದು ಕೃಷಿ ವಿಜ್ಞಾನ ಕೇಂದ್ರಗಳದ ಬಾನುಲಿ ಸಮುದಾಯ ಬಾನುಲಿ ಕೇಂದ್ರಗಳು ಇದ್ದಾವೆ. ನೀವು ಆಕಾಶವಾಣಿ ಸಾಮ್ರಾಜ್ಯವನ್ನು ನೋಡಿದರೆ ಬಹುಶಃ ಅದು 591 ಬ್ರಾಡ್ಕಾಸ್ಟಿಂಗ್ ಸೆಂಟರ್ಸ್, ಸುಮಾರು 92% ಭಾರತದ ಭೌಗೋಳಿಕ ಪ್ರದೇಶವನ್ನು ಸುಮಾರು 23 ಭಾಷೆಗಳಲ್ಲಿ, 182 ಉಪಭಾಷೆಗಳಲ್ಲಿ, ಮತ್ತು 390 ಪ್ರೈವೇಟ್ FM ಸ್ಟೇಷನ್ಗಳು ಇದ್ದಾವೆ. ಹಾಗಾಗಿ ಇವತ್ತಿಗೂ ಕೂಡ ಬಾನುಲಿ ತಲುಪುವಿಕೆಯ ಶಕ್ತಿ ಈ ದೇಶದ 90% ಜನರನ್ನು ತಲುಪ್ತಕ್ಕಂಥ ಶಕ್ತಿ ಬಾನುಲಿಗಿದೆ. ಹಾಗಾಗಿ ಇವತ್ತೇನು ಯಾಕೆ ಬಾನುಲಿ ಸಮುದಾಯ ಬಾನುಲಿ ಭಾಳ ಮುಖ್ಯ ಅಂದರೆ, ಈ ಸಮುದಾಯ ಬಾನುಲಿ ಕೇಂದ್ರಗಳು ಕೇವಲ ಜನಸಮುದಾಯವನ್ನು ಒಳಗೊಳ್ಳುವುದರ ಜೊತೆಗೆ ಬರೀ ಜನರಿಗೋಸ್ಕರ, ಅಂದರೆ ಈ ನಮ್ಮ ಸ್ಥಳೀಯ ಸಂಸ್ಕೃತಿಯನ್ನು ಬಿಂಬಿಸುವ, ಸ್ಥಳೀಯ ಭಾಷೆಯನ್ನು ಬಿಂಬಿಸುವ, ಸ್ಥಳೀಯ ಇತಿಹಾಸವನ್ನು ಬಿಂಬಿಸುವ. ಈಗ ಹಳೆ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ, ಆಕಾಶವಾಣಿ ಆಗಲಿ ದೂರದರ್ಶನ ಆಗಲಿ ಸೆಂಟ್ರಲೈಸ್ಡ್. ಈಗ ಡೆಲ್ಲೀಲಿ ಕೂತ್ಕೊಂಡು ದೂರದರ್ಶನದವರು ಡಿಸೈಡ್ ಮಾಡೋರು. ಡೆಲ್ಲೀಲಿ ಕೂತ್ಕೊಂಡು ವಾಟ್ ದ ಪೀಪಲ್ ಆಫ್ ಇಂಡಿಯಾ ಶುಡ್ ಸಿ, ವಿ ಸಿಟ್ ಇನ್ ಡೆಲ್ಲಿ ಆ್ಯಂಡ್ ಯೂಸ್ ಟು ಡಿಸೈಡ್. ಸೊ ನಾವು ಮಾತಾಡ್ತಿದ್ದಾಗ ಡಿಸೆಂಟ್ರಲೈಸೇಷನ್ ಆಫ್ ಮೀಡಿಯಾ ಆಗಬೇಕು. ನಮ್ಮದೇ ಮಾಧ್ಯಮ, ನಮ್ಮ ಸ್ಥಳೀಕರಣ, ನಮ್ಮದೇ ಆದಂಥ ಮಾಧ್ಯಮ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುವ. ಈಗ ಒಂದು ಕಡೆ ಸೆಂಟ್ರಲೈಸ್ ಆದ ಏನಾಗುತ್ತೆ ಅಂದರೆ, ಮುಂಬೈನಲ್ಲಿರೋರೋ ಡೆಲ್ಲಿನಲ್ಲಿರೋರೋ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ನೀವು ಟಿ ವಿ ಸೀರಿಯಲ್ ನಾಗಿನ್ ನೋಡ್ಬೇಕಾ, ಜುರಾಸಿಕ್ ಪಾರ್ಕ್ ನೋಡ್ಬೇಕಾ, ಏನು ನೋಡಬೇಕು ಅಂತ ಅವ್ರು ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ. ಹೌ ಡು ದೇ ನೋ ದಕ್ಷಿಣ ಭಾರತದ ಪರಿಸ್ಥಿತಿ ಏನು, ನಮ್ಮ ಸಮಸ್ಯೆಗಳೇನು ಅನ್ನುವಂಥದ್ದು. ಹಾಗಾಗಿ ಇವತ್ತು ಬಾನುಲಿ ಭಾಳ ತಂತ್ರಜ್ಞಾನದ ಭರಾಟೆಯಲ್ಲಿ ಈ ನಮಗೇನು ಇನ್ಫಾರ್ಮೇಷನ್ ಎಕ್ಸ್ಪ್ಲೋಷನ್ ಆ್ಯಂಡ್ ಇನ್ಫಾರ್ಮೇಷನ್ ಪೊಲ್ಯೂಷನ್ ಅಂತ ಕರಿತೀವಿ ನಾವು, ಅಂದರೆ ಮಾಹಿತಿ ಮಾಲಿನ್ಯ ಮತ್ತು ಮಾಹಿತಿ ಸ್ಫೋಟ ಅಂತ. ಈ ಮಾಹಿತಿ ಸ್ಫೋಟದ ಈ ಭರಾಟೆಯಲ್ಲಿ ಜನಸಮುದಾಯವನ್ನು ಸುಲಭವಾಗಿ ಬರೀ ತಲುಪುವ ಉದ್ದೇಶ ಇಟ್ಕೋಬೇಡಿ. ಈಗ ಸಂವಹನಕಾರರು ಏನು ಮಾಡ್ತೀವಿ, ನನ್ನ ಹತ್ರ ಒಂದು ಸಂದೇಶ ಇದೆಯಪ್ಪ ಅಂತ ತೆಗೆದು ನಾನು ನಿಮ್ಮ ತಲೆ ಮೇಲೆ ಬಿಸಾಕಿ ಹೋಗೋದಲ್ಲ. ನಾನೊಬ್ಬ ಸಂವಹನಕಾರ, ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆಯೋ ಇಲ್ವೋ ಅನ್ನೋದು ತಿಳ್ಕೊಬೇಕು. ಅರ್ಧ ಜನ ಕಳಿಸ್ತಿದ್ದೀರ ಆಗಲೇ. ನಿದ್ರಾ ದೇವತೆ ಭಾಳ ಜನ ಆವರಿಸ್ತಾ ಇತ್ತು. ಪಾಪ ಏನು ರಾತ್ರಿ ಏನು ಪ್ರಯಾಣ ಮಾಡಿ ಬಂದಿದ್ದೀರೋ, ತಿಂಡಿ ತಿಂದಿದ್ದೀರೋ ಇಲ್ಲ, ನನಗೆ ಗೊತ್ತಿಲ್ಲ. ಆದರೆ ನಾನೊಬ್ಬ ಸಂವಹನಕಾರ, ನನಗೆ ಗೊತ್ತಾಗ್ತಿದೆ ಯಾರ್ಯಾರು ಕಳಿಸ್ತಿದ್ದೀರಾ, ಯಾರ್ಯಾರು ನಿದ್ದೆಗಣ್ಣಾಗದ್ದೀರಾ, ಯಾರಿಗೆ ಅರ್ಥ ಆಗ್ತೈತೆ, ಯಾರಿಗೆ ಅರ್ಥ ಆಗ್ತಿಲ್ಲ ಅನ್ನೋದು ನನಗೆ ಗೊತ್ತಾಗುತ್ತೆ ಏನು ಸೊಮ್ಮೆ. ಹಾಗಾಗಿ ನಾವು ಮಾಧ್ಯಮದಲ್ಲಿರೋರು ಬರೀ ನಾನು ಸಂದೇಶವನ್ನು ತೆಗೆದು ಬಿಸಾಕ್ತೀನಿ, ಬೇಕಿದ್ರೆ ಅದು ಹೋಗಲಿ, ಬೇಡಲಿದ್ರೆ ಬಿಸಾಕ್ರಿ ಅನ್ನೋದು ಅದು ಅರ್ಥಪೂರ್ಣವಾದ ಸಂವಹನ ಕ್ರಿಯೆಯೂ ಅಲ್ಲ. ನೀವು ಮಾಧ್ಯಮದಲ್ಲಿ ಕೆಲಸ ಮಾಡಿ ಪ್ರಯೋಜನವೂ ಇಲ್ಲ. ಅದನ್ನು ನಾವು ಭಾಳ ಸಂದರ್ಭದಲ್ಲಿ ಮಾಡ್ತಾ ಇಲ್ಲ. ಇಡೀ ಭಾರತೀಯ ಮಾಧ್ಯಮ ಇವತ್ತು, ಭಾರತೀಯ ಮಾಧ್ಯಮ ಉದ್ಯಮ ಆದ ನಂತರ ವಾಣಿಜ್ಯೀಕರಣದ ಭರಾಟೆಯಲ್ಲಿ ಜಾಗತಿಕ ಮಾಧ್ಯಮದಲ್ಲಿ ನಾವು ಸುಮಾರು ಒಂದು 2,000-2,500 ಟಿ ವಿ ಚಾನಲ್ಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದನ್ನು ನೋಡ್ತಿದ್ದೀರಿ ನೀವು? ಟಿ ವಿನ ಆಯ್ತು. ಈಗ ಟಿ ವಿ ಈಸ್ ಒನ್ ಆಫ್ ದ ವೆರಿ ಎಫೆಕ್ಟಿವ್ ಮೀಡಿಯಮ್ ಅಂತೀನಿ ನಾನು. ಕರೆಕ್ಟು, ಎಫೆಕ್ಟಿವ್ ಮೀಡಿಯಮ್ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತಿನ ನಿಮ್ಮ ಇಂಟರ್ನೆಟ್ಟು, ನಿಮ್ಮ ಮೊಬೈಲು, ಎವ್ರಿಥಿಂಗ್ ಈಸ್ ಅವೈಲಬಲ್ ಆನ್ ಯುವರ್ ಮೊಬೈಲ್. ಅದು ಏನು ನೋಡ್ತಿದ್ದೀರಿ ನೀವು? ನಾವು ಕೇಳೋ ಪ್ರಶ್ನೆ ಕರೆಕ್ಟಾಗಿ ಉತ್ತರ ಬರುತ್ತೆ ಕೇಳಿ. ಬ್ರೇಕಿಂಗ್ ನ್ಯೂಸ್ ಇದೆ, ನಿಮ್ಮ ವಾಟ್ಸಪ್ ಮೆಸೇಜ್ ಬರ್ತದೆ, ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸಿಂದ ಮೆಸೇಜ್ ಬರ್ತದೆ. ತಲೆಗೆ ಹೋಗ್ತಾ ಇದೆಯಾ? ತಲೆಗೆ ಹೋಗ್ತಾ ಇದೆಯಾ ಇಲ್ಲೋ ನೋಡ್ಬೇಕಲ್ಲ. ನೀವು ಸುಮ್ಮನೆ ಸರ್ವೆ ಮಾಡಿರಿ, ನೋಡಿರ್ಬೇಕಾದ್ರೆ. ನಾನು ಇಷ್ಟು ಕ್ಲಾಸ್ಗಳು ಮಾಡೋವಂಥ ಸಂದರ್ಭದಲ್ಲಿ, ಪಾಠ ಮಾಡೋವಂಥ ಸಂದರ್ಭ, ಇದನ್ನು ಅಂತರ ವ್ಯಕ್ತಿ ಸಂವಹನ ಅಂತ ಕರಿತೀವಿ, ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಅಂತ. ನಾನೇನು ಭ್ರಮಿಸ್ತಾ ಇರ್ತೀನಿ, ಸಂವಹನಕಾರ ಎಷ್ಟು ಚೆನ್ನಾಗಿ ಕೇಳ್ತಾವ್ರಪ್ಪ ಎಲ್ಲ ಕಮ್ಯುನಿಟಿ ರೇಡಿಯೋದವ್ರು, ಬಾಬಾ ಭಾಳ ಚೆನ್ನಾಗಿ ಕೇಳ್ತಾ ಇದ್ದಾರೆ ಅಂತ ನಾನು ಭ್ರಮಿಸ್ತೀನಿ. ನೀವೇನು ಕಮ್ಯುನಿಟಿ ರೇಡಿಯೋ ಮೈಕ್ ಮುಂದೆ ಕೂತ್ಕೊಂಡುವಾಗ ಏನು ರೀ ಭಾರಿ ಅಭಿಮಾನಿ ಬಳಗ ಆಯ್ತು ಬಿಡಪ್ಪ, ಕೇಳುಗರ ಬಳಗ ದೊಡ್ಡದೈತೆ ಅಂತ ನೀವು ತಿಳ್ಕೊಳ್ತೀರ. ಆದರೆ ಅಲ್ಲಿ ಎಷ್ಟು ಜನ ನಿದ್ದೆ ಹೊಡಿತಾವ್ರೆ, ಎಷ್ಟು ಜನ ಕಣ್ ತಕ್ಕಂಡು ನಿದ್ದೆ ಹೊಡಿತಾವ್ರೆ, ಇನ್ನೇನೋ ಯೋಚನೆ ಮಾಡ್ತಾ ತಲೆಗೆ ಹೋಗ್ಬೇಕಲ್ಲ ಪಾಯಿಂಟು. ಸಂವಹನ ಕ್ರಿಯೆ ಇದೆಯಲ್ಲ, ಇಟ್ಸ್ ನಾಟ್ ದಟ್ ಈಸಿ. ಸೊ ಅದನ್ನು ನಾವು ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋಕೆ ನೋಡಿದರೆ ಬಹುಶಃ ಸಮುದಾಯ ಬಾನುಲಿ ಈಸ್ ದ ಆನ್ಸರ್ ಫಾರ್ ದ ನೆಕ್ಸ್ಟ್ ಜನ್ರೇಷನ್ 100%. ಇಡೀ ಭಾರತೀಯ ಮಾಧ್ಯಮದ ಈ ಮಾಹಿತಿ ಸ್ಫೋಟ, ಅಯ್ಯೋ ಏನು ಇವತ್ತು ನಮ್ಮ ತಂತ್ರಜ್ಞಾನದ ಭರಾಟೆಯಲ್ಲಿ
ತಂತ್ರಜ್ಞಾನದ ವೈಭವೀಕರಣ ನೋಡ್ಬೇಕೀಗ. ಬಂದ್ಬಿಟ್ಟಿದೆ ಎಲ್ಲ ಕಡೆ, ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದು ಮನುಷ್ಯನ ಮಿದುಳಿಗೆ ಸರಿಸಮಾನವಾಗಿ ಬರ್ತಕ್ಕಂಥ ತಂತ್ರಜ್ಞಾನನ. ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಅಂಡರ್ ಯುವರ್ ಕಂಟ್ರೋಲ್. ಅದರ ವೈಭವೀಕರಣ, ಮಾಡ್ಬಿಡುತ್ತೆಲ್ಲ, ನಾವು ಏನು ಕೆಲಸನೇ ಇಲ್ಲ ಅನ್ನುವ ಭ್ರಮಾಲೋಕದಲ್ಲಿ ನಾವು ಏರಿಸ್ತಾ ಇದ್ದೀವಿ. ಅದು ತಪ್ಪು. ತಂತ್ರಜ್ಞಾನ ಬರುತ್ತೆ ಹೋಗುತ್ತೆ. ನಾನಾಗಲೇ ನಿಮಗೆ ಹಳೆ ತಂತ್ರಜ್ಞಾನ ಹೇಗೆ ವಸ್ತುನ ಚೇಂಜ್ ಮಾಡ್ತು ಅಂತ ಒಂದು ಉದಾಹರಣೆಗಳನ್ನು ಕೊಡ್ತಾ ಹೋದರೆ ಬೇಕಾದಷ್ಟು ನೋಡಿ ನೀವು. ರೇಡಿಯೋ ಸೆಟ್ಟಿಂದ ಇವತ್ತಿನ ನಿಮ್ಮ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸು, ಯಾರ್ಯಾರು ನಾವು ಕನ್ಸ್ಕೊಂಡಿದ್ವಾ ಮೊಬೈಲಲ್ಲಿ ನಮಗೆ ಮೆಸೇಜ್ ಬರ್ತದೆ, ಟಿ ವಿ ಬರ್ತದೆ, ರೇಡಿಯೋ ಕೇಳ್ಬೋದು, ಸಿನಿಮಾ ನೋಡ್ಬೋದು ಅಂತ ಯಾರೂ ಅಂದ್ಕೊಂಡಿದ್ದಿಲ್ಲ. ಬಂದ್ಬಿಡ್ತು ಅಂತರ್ಜಾಲದ ಸಹಾಯದಿಂದ. ಹಾಗಾಗಿ ಇವತ್ತು ಏನು ಈ ಎಲ್ಲ ಭರಾಟೆಯಲ್ಲಿ ಎಲ್ಲೋ ಒಂದು ಹತ್ರ ನಮಗೆ ಜನಕ್ಕೆ ತಲುಪಬೇಕಾದಂತಹ ಸಮಾಜಮುಖಿ ಸಂದೇಶಗಳು ಎಲ್ಲೋ ಮರೆಯಾಗ್ತಕ್ಕಂಥ ಆತಂಕ ನಮ್ಮನ್ನಂತೂ ಕಾಡುತ್ತೆ. ನಾನು ಆ್ಯಸ್ ಅನ್ ಅಕಾಡೆಮಿಷಿಯನ್ ನಾನು ಇದನ್ನು ಹೇಳಲೇಬೇಕಾಗತ್ತೆ. ಬೇರೆ ನೀವು ಮಾಧ್ಯಮದಲ್ಲಿ ನೀವು ಹೇಳ್ತೀರೋ ಇಲ್ಲ ನನಗೆ ಗೊತ್ತಿಲ್ಲ. ಭಾರತೀಯ ಮಾಧ್ಯಮದ ವಾಣಿಜ್ಯೀಕರಣ ನಾವು ಸ್ವಾಗತಿಸಿದ್ರೂ ಕೂಡ ಎಂಥ ಮಾಧ್ಯಮ ಬೇಕಾಗಿದೆ ನನಗೆ? ಸಾಮಾಜಿಕ ಹೊಣೆಗಾರಿಕೆಯ ಮಾಧ್ಯಮ ಬೇಕಾಗಿದೆ. ಕಮರ್ಷಿಯಲೈಸೇಷನ್ ಆಫ್ ಮೀಡಿಯಾ ಇರಲಿ. ನೀವು ದುಡ್ಡು ಮಾಡೋದಕ್ಕೆ, ನಿಮ್ಮ ಜೀವನ ಕಟ್ಕೊಳ್ಳೋಕ್ಕೆ 4 ಜನಕ್ಕೆ ಕೆಲಸ ಕೊಡೋದ್ರ ವಿರೋಧ ಇಲ್ಲ. ಆದರೆ ನನ್ನ ವಾದ, ವಾಣಿಜ್ಯೀಕರಣದ ಭರಾಟೆಯಲ್ಲಿ ಸಾಮಾಜಿಕ ಹೊಣೆಗಾರಿಕೆಯ ಮಾಧ್ಯಮ ಇವತ್ತಿನ ದೇಶಕ್ಕೆ ಬೇಕಾಗಿದೆ. ಬರೀ ದುಡ್ಡು ಮಾಡೋದೊಂದೇ ಅಲ್ಲ, ಜನರ ಹಿತವನ್ನೂ ಕಾಯುವ ಮಾಧ್ಯಮ. ಭಾರತದ ಮಾಧ್ಯಮಗಳು ಜನರ ಹಿತವನ್ನು ಕಾಯ್ತಾ ಇದ್ದಾವೆ, ಇಲ್ಲ ಅಂತಲ್ಲ. ಅದು ನನ್ನ ಕೊರಗೆ ಏನಂದರೆ ಪರ್ಸೆಂಟೇಜ್ ಕಮ್ಮಿ ಆಗಿದೆ. ಆ ಪರ್ಸೆಂಟೇಜ್ ತುಂಬಬೇಕಾದ್ರೆ ಸಮುದಾಯ ಬಾನುಲಿ ಮಾಧ್ಯಮಗಳನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಅಭಿವೃದ್ಧಿ ಸಂದೇಶವನ್ನು ಸಮುದಾಯ ಬಾನುಲಿ ಕೇಂದ್ರಗಳ ಮೂಲಕ ಜನರಿಗೆ ತಲುಪಿಸುವ ಕೆಲಸ ನಡೆಯಲಿ. ಆ ನಿಟ್ಟಿನಲ್ಲಿ ಇವತ್ತು ಭಾರತ ಸರ್ಕಾರ ಆಗಲಿ, ಕರ್ನಾಟಕ ಸರ್ಕಾರ ಆಗಲಿ, ಇವತ್ತು ಸಮುದಾಯ ಬಾನುಲಿ ಕೇಂದ್ರವನ್ನು ನೀವು ಹೆಚ್ಚು ಹೆಚ್ಚು ಬಲಪಡಿಸ್ತಾ ಹೋದರೆ ಇವತ್ತಿನ ಯುವ ಪೀಳಿಗೆಯನ್ನು ನೀವು ಹೆಚ್ಚು ತಯಾರು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅನುಕೂಲ ಆಗ್ತದೆ. ಯಾಕೆಂದರೆ ಮಾಧ್ಯಮದ ಪ್ರಭಾವ, ನಿಮ್ಮ ರೇಡಿಯೋ ಪ್ರಭಾವ ಒಂದು ಕಡೆ ಆಗುತ್ತೆ ಅಂದ್ಕೋಬೇಡಿ. ನಾವು ಮಾತನಾಡುವ ಭಾಷೆ, ನಮ್ಮ ಯೋಚನಾ ಲಹರಿ, ಪ್ರತಿಯೊಂದು ಕೂಡ ಮಾಧ್ಯಮದ ಕೊಡುಗೆನೇ. ರೇಡಿಯೋಗೂ ಆ ಶಕ್ತಿ ಇದೆ. ರೇಡಿಯೋ ಸಿಕ್ಕಾಪಟ್ಟೆ ಶಕ್ತಿ ಇದೆ ರೇಡಿಯೋಗೆ. ಸುಲಭ, ಅದು ಭಾಳ ಕಷ್ಟನೇ ಅಲ್ಲದ ಸುಲಭವಾಗಿ ಜನರನ್ನು ಅತಿ ವೇಗವಾಗಿ, ಇಂಟರ್ನೆಟ್ ಸ್ವಲ್ಪ ಡೌನ್ ಆಯಿತು ಅಂದರೆ ನಿಮ್ಮ ಮೆಸೇಜ್ ಅಲ್ಲೇ ಡಮ್ಮು. ಅದು ನಮ್ಮ ಟ್ರಾನ್ಸ್ಮಿಟರ್ ಹಂಗಲ್ಲ. ಯಾವುದೇ ಕ್ಷಣದಲ್ಲಿ ಜನರನ್ನು ತಲುಪಿಸುವ ಶಕ್ತಿ ಯಾವ ಮಾಧ್ಯಮಕ್ಕಾರಿದೆ? ಅದು ಬಾನುಲಿ ಮಾಧ್ಯಮ. ಆದ್ದರಿಂದ ಈ ಮಾಧ್ಯಮವನ್ನು ನಾವು ಹೇಗೆ ಅರ್ಥಪೂರ್ಣವಾಗಿ ಬಳಸ್ಕೋಬೇಕು. ಯಾಕೆಂದ್ರೆ ನಿಮಗೆಲ್ಲ ಭಾಳ ಕಷ್ಟ ಇದೆ. ಸರ್ಕಾರದ ಸ್ವಲ್ಪ ಎಲ್ಲೋ ಒಂದು ಹತ್ರ ಭಾಳ ನೋವಿಂದ ನಡೆಸುವಂಥ ಕೇಂದ್ರಗಳು ನಾನು ನೋಡಿದ್ದೇನೆ, ನನಗೆ ಗೊತ್ತಿದೆ. ಆದರೂ ನೀವೆಲ್ಲ ಸಂಘದವ್ರು ಇವತ್ತು ತಾವು ಸೇರಿದ್ದೀರಿ, ಸಂಘಟನೆ ಆಗಿ ಎಲ್ಲ. ಆಮೇಲೆ ನಾನು ಭಾಳ ಸಂದರ್ಭದಲ್ಲಿ ಯಾವ ಥರದನ ಮಾತಾಡ್ಲಪ್ಪ, ಒಬ್ರದ್ದು ಇನ್ನೊಬ್ರದ್ದು ಹೇಳ್ತಾರೆ, ಅವ್ರು ಮಾಡಿದ್ರು ಇವ್ರು ಮಾಡಿ. ಎಲ್ಲರೂ ಒಂದೇ ಸಮಯ. ಈಗ ನಮ್ಮಲ್ಲಿ ಒಗ್ಗಟ್ಟಿದ್ದರೆ ನೀವೆಲ್ಲರೂ ಬದುಕ್ತೀವಪ್ಪ, ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ನೀವು ಸಂಘಟನೆ ಮಾಡಿ, ನೀವು ಬಾನುಲಿ ಸಮುದಾಯ ಬಾನುಲಿ ಕೇಂದ್ರಗಳ ಪರವಾಗಿ ಮಾತ್ರ ನಾವಿದ್ದೀವಿ ನಿಮ್ಮ ಜೊತೆ. ಆಲ್ ಟೀಚರ್ಸ್ ಆರ್ ವಿತ್ ಯು. ಈಗ ಮುದ್ದೇಶು ನಾನು ಸೇರಿ ಕರ್ನಾಟಕ ರಾಜ್ಯದ ಮಾಧ್ಯಮ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ನಾವು ನಿಮ್ಮ ಜೊತೆಗಿದ್ದೀವಿ. ನಾನು ಲೀಡ್ ಮಾಡ್ತೀನಿ ನಿಮ್ಮ ಕಷ್ಟಕ್ಕೆ. ನನಗೆ ಭಾಳ ಜನ ನಮ್ಮ ಗೆಳೆಯರು ಹೇಳ್ತಾರೆ, ಸರ್ ₹1 ಬರ್ತಾ ಇಲ್ಲ ನಮಗೆ, 50,000 ಬರೀ ಬಾಯಿಗೆ ಹೇಳ್ತಾರೆ, ದುಡ್ಡು ಬರ್ತಾ ಇಲ್ಲ. ಅವ್ರು ನಡೆಸೋದು ಹೆಂಗೆ? ಅವ್ರ ಜೀವನ ಹೆಂಗೆ ನೋಡ್ಬೇಕಲ್ಲ. ಈಗ ಹಗಲು ರಾತ್ರಿ ಮೈಕ್ ಬಂದು ಕೂತ್ಕೊಂಡು ಓದಾಡ್ತಾರೆ ಬಾನುಲಿ. ಅದು ಎಲ್ಲೋ ತಲುಪುತ್ತೆ, ಲಾಭ ತಗೋತಾರೆ. ನಾವು ಒಣಗೋಗ್ತಿರೋ ನಾವು, ನಮಗೆ ಯಾವುದೇ ನೆರವಿಲ್ದೇನೆ ಯಾವ ರೀತಿ ಮುಚ್ಚಿಬಿಡ್ತಾರೆ ಅಷ್ಟೇ. ಅವ್ನ ಜೀವನ ನಡೀಲಿಲ್ಲ ಅಂದರೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರದಿಂದ ಏನಾಗಬೇಕು, ನಾವು ಏನು ಮಾಡ್ತಿರೋ ಬಿಡ್ತಿರೋ, ನಮ್ಮದೊಂದು ಸ್ವಾರ್ಥ ಏನಪ್ಪ ಅಂದರೆ, ಸಮುದಾಯ ಬಾನುಲಿ ಕೇಂದ್ರಗಳು ಬಲಿಷ್ಠ ಆದರೆ, ಅಭಿವೃದ್ಧಿ ಸಂಬಂಧಪಟ್ಟ ಸಂದೇಶಗಳು, ಸಮಾಜಮುಖಿ ಸಂದೇಶಗಳು ಜನರಿಗೆ ರವಾನೆ ಆದರೆ ಅದು ಸಾಮಾಜಿಕ ಸ್ವಾಸ್ಥ್ಯವನ್ನು ಬಲಪಡಿಸುವ ಯತ್ನ ಅನ್ನುವಂಥದ್ದು ನಮ್ಮ ವೆರಿ ಸಿಂಪಲ್. ಅಭಿವೃದ್ಧಿ ಸಂವಹನ ಈಗೆಲ್ಲ ಕಡಿಮೆ ಆಗ್ತಾ ಇದೆ. ಅದನ್ನು ನೀವು ಬಳಸ್ಕೊಳ್ಳಿ. ಡೆವಲಪ್ಮೆಂಟಲ್ ಮೆಸೇಜಸ್ಗೆ ಕಮ್ಯುನಿಟಿ ರೇಡಿಯೋನ ಬಳಸ್ರಿ. ಈಗ ನೋಡಿ, ನಾನು ಮಾತನಾಡುವಂಥ ಭಾಷೆ ಕೂಡ ಅದು ರೇಡಿಯೋ ಭಾಷೆನೇ. ರೇಡಿಯೋಯಿಂದ ಬಂದಿದ್ದು ನಮಗೆಲ್ಲ ಹಳೆ ಕಾಲದಿಂದ. ಈಗ ಬಿಡ್ರಿ ಯಾರೂ ರೇಡಿಯೋ ಕೇಳಲ್ಲ. ನಮ್ಮ ಆಲ್ ಇಂಡಿಯಾ ರೇಡಿಯೋ ಶಿಸ್ತು ಹೆಂಗಿತ್ತು? ಎಲ್ಲರೂ ನಾಲ್ಗೆ ಯಾರ ತಪ್ಪಿದ್ದು ನೋಡಿದ್ರ, ಎಲ್ಲರೂ ಒಂಚೂರು ತೊದಲಿದ್ದು ನೋಡಿದ್ರ, ಗಡ ನಡುಗ್ತಿದ್ವಿ ನಾವು. ರೇಡಿಯೋ ಸ್ಟೇಷನ್ ನ್ಯೂಸ್, ನಮ್ಮ ನಾಗಮಣಿ ಹೆಸರಾವು ಪುರುಷೋತ್ತಮ ನ್ಯೂಸ್ ಓದಕ್ಕೆ ಒಳಗೆ ಬರ್ತಿದ್ರೆ
ಸ್ಟುಡಿಯೋದಲ್ಲಿ ರೆಡ್ ಲೈಟ್ ಇದೆ, ಗಡ 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 ನಡಗ್ಬಿಡ್ತಿದ್ವಿ ನಾವು, ಕಿತ್ತು ಬಿಸಾಕ್ಬಿಡೋರು. ಆಕಾಶವಾಣಿ ಕಲ್ಚರ್ ಹಂಗಿತ್ತು. ಈವನ್ ಟುಡೇ ಆಕಾಶವಾಣಿ ಕಲ್ಚರ್ ಹಂಗಿದೆ. ಏನು ದುರಂತ ಅಂದರೆ, ನಾವು ನೋಡಿ ಮಾಧ್ಯಮ ಹಳೆ ಕಾಲದಲ್ಲಿ ನಾವೇನಾರ ಮಾತಾಡ್ತೀವಿ, ಹಳೆ ಕಾಲದಲ್ಲಿ ಸ್ವಾಮಿ ನಾವು ಗೌರವಾನ್ವಿತ ಓದುಗರೇ, ಗೌರವಾನ್ವಿತ ಕೇಳುಗರೇ, ಗೌರವಾನ್ವಿತ ವೀಕ್ಷಕರೇ. ಇವಾಗ ಏನಿಲ್ಲ, ವಾಟ್ ಮಾಧ್ಯಮ ಗ್ರಾಹಕರೇ, ಬೇಕಿದ್ರೆ ನೋಡ್ರಿ, ಬೇಡದ್ರೆ ಬಿಸಾಕೋರಿ. ಈ ಆ್ಯಟಿಟ್ಯೂಡ್ ಹೆಂಗೆ? ರೇಡಿಯೋ ಜಾಕಿ ಅಂತೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ದೇ ಯೂಸ್ ದಟ್. ಆಮೇಲೆ ಬಾನುಲಿ ಬಂದಂಥ ಭಾಷೆಗಳು ನನಗೆ ಇನ್ನೂ ಅರ್ಥ ಆಗಿಲ್ಲ. ಕೆಲವು ಕ್ಯಾಚಿ ಪದಗಳು, ಸರಿ ತಪ್ಪುಗಳು, ಇವನ್ನೆಲ್ಲ ಯಾರಾದರೂ ನಾವು ಮಾಧ್ಯಮದವ್ರು ಮಾತನಾಡ್ಬೇಕಿಲ್ಲ, ಆಗಲ್ಲ. ಅಲ್ಲ, ನಾನೇನು ಹೆಸಿಟೇಟ್ ಮಾಡಲ್ಲ, ನಾನು ಮಾತಾಡ್ತೀನಿ. ಈಗ ಮಾವು ಬಿತ್ತಿದ್ರೆ ಮಾವು ಬೆಳೀತದೆ, ಬೇವು ಬಿತ್ತಿದ್ರೆ ಬೇವು ಬೆಳೀತದೆ. ನೀವು ಉಚ್ಚಾರಣೆ ಮಾಡುವ ಕನ್ನಡ ಭಾಷೆ, ನೀವು ಬೋಧಿಸುವ ನೀತಿ ಜನ ಸಮುದಾಯಕ್ಕೆ ಹೋಗುತ್ತೆ. ನೀವೇ ತಪ್ಪು ಮಾಡಿಬಿಟ್ರೆ ಮತ್ತು ಅವನು ತಪ್ಪು ಮಸ್ತ್ ಮಜಾ ಮಾಡಿ, ನಾವು ಏನು ತಿಳ್ಕೊಬೇಕು, ಮಸ್ತ್ ಮಜಾ ಮಾಡಿ. ಕಮರ್ಷಿಯಲ್ಗೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮೀಡಿಯಾಗೂ ಏನು ವ್ಯತ್ಯಾಸ? ಯಾಕೆ ಸಿರಿಗಂಧ ನಮ್ಗೆ ಎಲ್ಲಿಗೆ ಅನ್ನೋಕ್ಕಾಗಲ್ವಾ? ಕನ್ನಡಕ್ಕೆ ಜೈವಾಗಲಿ ಅನ್ನೋಕ್ಕಾಗಲ್ವಾ? ಅಲ್ವಾ? ಆಗಲ್ವಾ? ನೀವು 7ನೇ ಕ್ಲಾಸಿಂದ 2nd PUC ಇರೋ ಹುಡುಗರು ಟಾರ್ಗೆಟ್ ಇಟ್ಕೊಂಡ್ಬಿಟ್ಟು ವಾಣಿಜ್ಯೀಕರಣದ ಭರಾಟೆನಲ್ಲಿ ಭಾಷೆಯ ಮೇಲೆ ದಾಳಿ ಮಾಡೋಕ್ಕೆ ನಮ್ಗೆ ಅಧಿಕಾರ ಇದೆಯೇ? ಚಿಂತನೆಗಳ ಮೇಲೆ ದಾಳಿ ಮಾಡೋಕ್ಕೆ ನಮ್ಗೆ ಅಧಿಕಾರ ಇದೆ? ಇಲ್ಲ. ಜನ ಸಮುದಾಯದ ಒಳಿತಿಗೆ ನಾವು ಹಗಲು ರಾತ್ರಿ ದುಡಿಯುವಂಥ ನೈತಿಕ ಹೊಣೆಗಾರಿಕೆ ಮಾಧ್ಯಮದವ್ರ ಮೇಲಿದೆ. ನನ್ನ ಪಾಯಿಂಟ್ ಒಂದೇ ಇರೋದು, ಸಮುದಾಯ ಬಾನುಲಿ ಕೇಂದ್ರಗಳನ್ನು ಜನ ಸಮುದಾಯದ ಒಳಿತಿಗೋಸ್ಕರ ಬಳಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಈ ಬಾನುಲಿ ಕೇಂದ್ರಗಳು ಬಲಿಷ್ಠ ಆಗಬೇಕು. ಆ ಬಲಿಷ್ಠ ಆಗಬೇಕಾದ್ರೆ ಸರ್ಕಾರ ಕೂಡ ನಮ್ಮನ್ನು ಬಳಸ್ಕೊಳ್ಳಿ. ನಾವು ನಿಮಗೆ ಕೇಳ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿ ಸಂದೇಶಗಳನ್ನು ಜನರಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಬಾನುಲಿ ಕೇಂದ್ರಗಳನ್ನು ಹೆಚ್ಚು ಅರ್ಥಪೂರ್ಣವಾಗಿ ಬಳಸ್ಕೊಳ್ಳಿ ಅನ್ನುವಂಥದ್ದು ಒಂದೇ ನಾವು ಹೇಳ್ತಾ ಇರೋದು. ಬೇರೆ ಪ್ರಶ್ನೆನೇ ಇಲ್ಲ. ವಾಣಿಜ್ಯೀಕರಣ ನಮಗೂ ಬೇಕು, ಯಾಕಂದರೆ ನಾವು ಬದುಕಬೇಕು, ಕಮ್ಯುನಿಟಿ ರೇಡಿಯೋಗಳು ಬದುಕಬೇಕು. ನಿಮ್ಮಲ್ಲೂ ಎಂಪ್ಲಾಯೀಸ್ ಇರ್ತಾರೆ, ನಿಮ್ಮಲ್ಲೂ ಅನೌನ್ಸರ್ಸ್ ಇರ್ತಾರೆ, ಅವರು ಜೀವನ ಕಟ್ಕೋಬೇಕಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಸಮುದಾಯ ಬಾನುಲಿ ಕೇಂದ್ರಗಳು ಸ್ವರ್ಗದ ಹಾಗೆ ನಾವು ಇವತ್ತು ನಮ್ಮ ನರಸಿಂಹಸ್ವಾಮಿ ಅವರು ಇದ್ದಾರೆ, ಭಾಳ ವರ್ಷ ಅವರು ಆಕಾಶವಾಣಿ ದೂರದರ್ಶನದಲ್ಲಿ ಕೆಲಸ ಮಾಡಿರೋ ಇಂಜಿನಿಯರ್ ಆಗಿ. ಹಾಗಾಗಿ ನೀವು ಅವ್ರ ಕಾಲದಲ್ಲೆಲ್ಲ ಎಕ್ಸ್ಪೀರಿಯನ್ಸ್ಗಳು ಕೇಳ್ರಿ. ಆಕಾಶವಾಣಿ ದೂರದರ್ಶನ ಹೆಂಗಿತ್ತು? ಆಸ್ ಎನ್ ಇಂಜಿನಿಯರ್, ಡಿಸಿಪ್ಲಿನ್ ಅಂದರೆ ಡಿಸಿಪ್ಲಿನ್ನೇ, ಆ ಮಟ್ಟದ ಶಿಸ್ತು ಅವತ್ತಿಂದ ಬಂತು. ಆದರೆ ದುರದೃಷ್ಟವಶ ಪ್ರಸಾರ ಭಾರತಿ ಇನ್ನೂ ಹೆಚ್ಚು ಅದು ಬೆಳಿಬೇಕಾಗಿತ್ತು. ಆ ಮಟ್ಟದಲ್ಲಿ ಅದು ಬೆಳೆದ ಕಡಿಮೆ ಆಗ್ತಾ ಇರೋದು ಆತಂಕಕಾರಿ ಬೆಳವಣಿಗೆ ಅಂತ ನನಗನ್ಸುತ್ತೆ. ಹಾಗಾಗಿ ಇವತ್ತೇನು ತಾವು ಇದನ್ನು ಜನರಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಬಾನುಲಿಯನ್ನು ಜನ ಸಮುದಾಯದ ಹತ್ತಿರಕ್ಕೆ ತೆಗೆದುಕೊಂಡುವುದು ಹೋಗುವುದು ಹೇಗೆ? ಯಾವತ್ತೂ ಒಂದು ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಮಾಧ್ಯಮ ಆಗಲಿ ಜನ ಸಮುದಾಯದ ಒಳಿತಿಗೆ ನೀವು ಕೆಲಸ ಮಾಡಿದ್ರೆ ಜನ ನಿಮ್ಮ ಹತ್ರ ಬರ್ತಾರೆ. ಆಮೇಲೆ ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ, ಜನಕ್ಕೆ ಬೇಕಾಗಿರೋದು ನೀವು ಕೊಡ್ತೀರೋ ಅಥವಾ ಜನಕ್ಕೆ ಏನು ಒಳ್ಳೇದೋ ಅದನ್ನು ಕೊಡ್ತೀರೋ? ಇವೆರಡು ಪ್ರಶ್ನೆಗಳಿಗೆ ನಾವು ಉತ್ತರ ಇಟ್ಕೊಳ್ಳಿ. ಜನ ಸಮುದಾಯಕ್ಕೆ ಒಳಿತನ್ನು ಮಾಡುವ ಉದ್ದೇಶದ ಮಾಧ್ಯಮಗಳು ಖಂಡಿತ ಜನ ಸಮುದಾಯ ನಿಮ್ಮ ಹತ್ರಕ್ಕೆ ಬರುತ್ತೆ. ಹೆಚ್ಚು ಕೇಳುಗರು ನಿಮಗೆ ಅಟ್ರಾಕ್ಟಿವ್ ಕಾರ್ಯಕ್ರಮ. ನಮ್ಮ ಮುಂದಿರುವಂಥ ಸವಾಲೇನಪ್ಪ, ಕೇಳುಗರನ್ನು ನನ್ನ ಹತ್ರ ಇಟ್ಕೊಳ್ಳೋ ಸವಾಲು ನಿಮಗಿದೆ. ನೀವು ನಿಜವಾಗ್ಲೂ ಕಷ್ಟಪಟ್ಟು ದುಡಿದ್ರೆ ಖಂಡಿತ ಕೇಳುಗರು ನಮ್ಮ ಮುಂದೆ ಬಂದೇ ಬರ್ತಾರೆ. ಓಕೆ, ಪ್ರಶ್ನೆನೇ ಇಲ್ಲ. ಚಾಯ್ಸ್ ಇದೆ ನನ್ನ ಮುಂದೀಗ. ದಿಸ್ ಎ ಕಾಂಪಿಟೇಟಿವ್ ವರ್ಲ್ಡ್. 28 ಚಾಯ್ಸ್ ಇದ್ದಾವೆ. ನೀವು ನಿಜವಾಗ್ಲೂ ಇದು ಉಪಯುಕ್ತ ಅಥವಾ ಯಾವುದೋ ಒಂದು ಹೆಲ್ತ್ ವಿಷಯದಲ್ಲಿ ಒಳ್ಳೆ ಮಾಹಿತಿ ನೀವು ಕೊಡ್ತೀರ, ನಾನು ನಿಮ್ಮ ಸಮುದಾಯ ಕೇಂದ್ರಕ್ಕೆ ಬಂದು ಕೇಳ್ತೀನಿ ನಾನು. ಅಥವಾ ಕೃಷಿ, ಒಳ್ಳೆ ಸಂದೇಶ ಇದೆಯಪ್ಪ ಈ ಬಾನುಲಿ ಕೇಂದ್ರದಲ್ಲಿ, ಕೇಳ್ತೀನಿ ನಾನು. ಅದಕ್ಕೆ ತಕ್ಕಂಗೆ ವಿದ್ಯಾರ್ಥಿಗಳು ಫಾರ್ ಎಕ್ಸಾಂಪಲ್, ಶೈಕ್ಷಣಿಕ ಕ್ಷೇತ್ರಕ್ಕೆ ಬಂದಾಗ ಭಾಳಷ್ಟು ಉಪಯುಕ್ತ ಮಾಹಿತಿ ಇದೆ ಅಂದರೆ ನಾನು ಐ ಡೋಂಟ್ ಮೈಂಡ್. ನಮಗೆ ಕೇಳೋಕ್ಕೆ ಸುಲಭ, ವಿದ್ಯಾರ್ಥಿಗಳಿಗೆ ನೋಟ್ಸ್ ಮಾಡ್ಕೊಂಬಿಡ್ಬೋದು. ಟಿ ವಿನಲ್ಲಿ ನೋಡ್ಕೊಂಡು ನೋಟ್ಸ್ ಮಾಡ್ಕೊಳ್ಳೋದು ಕಷ್ಟ, ರೆಕಾರ್ಡ್ ಮಾಡೋದು ಸರಿ ಕೇಳಬೇಕು. ಬಾನುಲಿ ಶಕ್ತಿ ಏನು ಅಂದರೆ ಬರ್ಕೊಂಡು ಹೋಗ್ಬಿಡ್ಬೋದು, ನಾವು ಕಂಪ್ಯೂಟ್ರಲ್ಲಿ ಫೀಡ್ ಮಾಡ್ಕೊಂಬಿಡ್ಬೋದು ಅಥವಾ ರೆಕಾರ್ಡ್ ಮಾಡ್ಬೋದು. ಸೊ ಅದರ ಅನುಕೂಲತೆಯನ್ನು ನೀವು ಬಳಸ್ಕೊಂಡು ಬಾನುಲಿಗೆ ತಂದೆ ಅದನ್ನ ಭಾಳ ದೊಡ್ಡ ಶಕ್ತಿ ಇದೆ. ಆದರೆ ದುರದೃಷ್ಟವಶಾತ್ ನಾವು ಅದನ್ನು ಬಳಸ್ತಾ ಇಲ್ಲ. ನೋಡಿ, ಅನಿವಾರ್ಯತೆ ಥ್ರೂಔಟ್ ದ ವರ್ಲ್ಡ್ ಎಲ್ಲನ ಹೋಗ್ರಪ್ಪ. ನೀವು ಇಷ್ಟೆಲ್ಲ ನೀವು ಮಾತಾಡ್ತೀವಲ್ಲ ಈ ಮಾಧ್ಯಮ ಲೋಕದ ಭರಾಟೆಯಲ್ಲಿ, ಥ್ರೂಔಟ್ ದ ವರ್ಲ್ಡ್ ಎಲ್ಲೋದ್ರೂ ನಿಮಗೆ AM, FM, ಈವನ್ ಇನ್ ಎ ಕಂಟ್ರಿ ಲೈಕ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ನೀನು ವೆದರ್
ಹೆಚ್ಚು ಕಮ್ಮಿ ಬೇಕು ಅಂದರೆ ನೀವು ರೇಡಿಯೋನೇ. ಆದ್ದರಿಂದ ಆ ಮಟ್ಟದಲ್ಲಿ ಇವತ್ತು ನಾವು ಹೆಚ್ಚು ಗಮನ ಹರಿಸ್ಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಏನಿವತ್ತು ಬಾನುಲಿಯನ್ನು ಇನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡೋದು ಹೇಗೆ ಅನ್ನೋದರ ಬಗ್ಗೆ ಈ ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ. ಇನ್ನೂ ಸ್ವಲ್ಪ ಒತ್ತಡ ಇದೆ, ಇಲ್ಲಾಂದರೆ ನಾನು ಇನ್ನೂ ಸ್ವಲ್ಪ ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಿದ್ದೆ. ಭಾಳ ಸಂತೋಷದ ವಿಷಯ. ಬಟ್ ನಂದೊಂದು ಪಾಯಿಂಟ್ ಏನಪ್ಪ ಅಂದರೆ, ನಮ್ಮ ಉದ್ದೇಶ ನಿಮ್ಮ ಟೀಮೆಲ್ಲ ದಯವಿಟ್ಟು ಒಂದು ಜವಾಬ್ದಾರಿ ತೊಗೊಳ್ಳಿ, ಒಂದು ಯೋಚನೆ ಮಾಡಿ. ಇವತ್ತು ತಾವೆಲ್ಲ ಸೇರಿದ್ದೀರಿ, ಚರ್ಚೆ ಮಾಡಿ ಏನಾಗಬೇಕು ಏನು ಅಂತ. ನಾವು ನಿಮ್ಮ ಜೊತೆಗಿದ್ದೀವಿ. ನಾವು ಕರ್ನಾಟಕ ರಾಜ್ಯ ಪತ್ರಿಕೋದ್ಯಮ ಶಿಕ್ಷಕರ ಸಂಘ ನಿಮ್ಮ ಜೊತೆಗಿದೆ. ನಾವೇ ಲೀಡ್ ಮಾಡ್ತೀವಿ. ಈಗಿರುವಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳ ಜೊತೆ ಅಪಾಯಿಂಟ್ಮೆಂಟ್ ಕೇಳೋಣ. ಅವ್ರು ಏನು ಬೇರೆ ಯಾರು ನಮ್ಮ ತ್ಯಾಗರಾಜ್ ಇದ್ದಾರೆ ಕುತ್ಕೊಳ್ಳೋಣ. ಅರ್ಧ ಗಂಟೆ ನಾನು ಬ್ರೀಫ್ ಮಾಡ್ತೀನಿ. ನೀವು ಮಾತಾಡೋಕ್ಕೆ ಮುಜುಗರ ನಿಮ್ಮ ಪರವಾಗಿ ನಾನಿದ್ದೀನಿ. ಯಾಕೆಂದ್ರೆ ನನಗೆ ಬಹುಶಃ 51 ವರ್ಷಗಳ ಕಾಲಿಗೆ 51ನೇ ವರ್ಷ ನಾನು ಬಾನುಲಿ ಹೆಜ್ಜೆ ಇಟ್ಟು. ಹಾಗಾಗಿ ನನ್ನ ಪ್ರಥಮ ಆದ್ಯತೆಯ ಮಾಧ್ಯಮನೇ ಬಾನುಲಿ. ಆಮೇಲೆ ನಾನು ಬರೆದಂಥ ಪುಸ್ತಕ ಬಾನುಲಿ ಬರಹಗಳು, ಅದು 96ರಲ್ಲಿ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ಬಿಡುಗಡೆ ಮಾಡಿ 96ಅಲ್ಲಿ. ಹಾಗಾಗಿ ನನಗೂ ಬಾನುಲಿಗೂ ನಮಗೆ ಎಲ್ಲ ಸ್ಥಾನಮಾನಗಳಿಗೂ ಬಾನುಲಿ ಕ್ಷೇತ್ರ ಕೊಡುಗೆ ಕೂಡ ಇದೆ. ಹಾಗಾಗಿ ನಿಮ್ಮ ಕಷ್ಟ ಸುಖಗಳನ್ನು ಕೇಳ್ಕೊಳ್ಳೋಣ, ಖಂಡಿತ ಕೂತು ನಾನು ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅನ್ನೋಂಥ ಮಾತನ್ನು ಹೇಳ್ತಾ, ನೀವು ಇವತ್ತು ಹೆಂಗಿದ್ರು ನೀವು ಹೆಂಗೆ ಸಭೆ ಮಾಡ್ತೀರಲ್ಲ, ದಯಮಾಡಿ ನಿಮ್ಮ ಕಷ್ಟ ಸುಖಗಳನ್ನು ಒಂದು ಪಟ್ಟಿ ಮಾಡಿ ಆದಷ್ಟು ಬೇಗ ಒಂದು ತಿಂಗಳೊಳಗಾಗಿ ಡೇಟ್ ತೊಗೊಂಡು ನೀವು ಇಷ್ಟು ಜನ ಬಂದು ಎಲ್ಲರೂ ಬರಲಿಬೇಕು. ಒಂದು ಸಭೆನೇ ವ್ಯವಸ್ಥೆ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡೋಣ. ಬಂದು ನಿಮ್ಮ ಕಷ್ಟ ಸುಖ ಹೇಳ್ಕೊಳ್ಳಿ. ಅಟ್ಲೀಸ್ಟ್ ನಿಮಗೆ ಸ್ವಲ್ಪ ವಾರ್ತಾ ಇಲಾಖೆಯಿಂದ, ಯಾಕೆಂದ್ರೆ ನಿಮ್ಗೆ ಏನೇನು ಸಿಕ್ಕಿದೆ ನನಗೆ ಗೊತ್ತಿದೆ. ಅದನ್ನೆಲ್ಲ ನಾನು ಬಹಿರಂಗವಾಗಿ ನಾನು ವೈಸ್ ಚಾನ್ಸಲರಾಗಿ ನಾನು ಟೀಕೆ ಮಾಡಬಾರ್ದು. ಮತ್ತು ನನಗೆ ಗೊತ್ತಿದೆ ಸಮಸ್ಯೆಗಳಿದ್ದಾವೆ. ವಾರ್ತಾ ಇಲಾಖೆಯಿಂದ ಕೂಡ ನಿಮ್ಗೆ ಏನೇನು ಅನುದಾನ ಆಗಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಜೊತೆಗೆ ಸೇರಿ ಬಾನುಲಿ ಸಮುದಾಯ ಬಾನುಲಿಯನ್ನು ಬಲಿಷ್ಠ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಜೊತೆ ಕೆಲಸ ಮಾಡೋಣ ಅನ್ನೋಂಥ ಮಾತನ್ನು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅವಕಾಶ ಮಾಡಿಕೊಟ್ಟಂಥ ಮುದ್ದೇಶ್ ಅವ್ರಿಗೆ ಮತ್ತು ನಿಮ್ಮೆಲ್ಲ ಪದಾಧಿಕಾರಿಗಳಿಗೆ ನಾನು ವಂದನೆಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿ ನಾನು ಮಾತು ಮುಗಿಸಿ ನಮಸ್ಕಾರ. ಇತ್ತೀಚಿನ ತಂತ್ರಜ್ಞಾನದ ವೈಭವೀಕರಣ ಮತ್ತು ಮಾಹಿತಿಯ ವಿಪರೀತ ಲಭ್ಯತೆಯ ನಡುವೆ ಸಾಮಾಜಿಕ ಹೊಣೆಗಾರಿಕೆಯುಳ್ಳ ಮಾಧ್ಯಮಗಳ ಅವಶ್ಯಕತೆ ಹೆಚ್ಚಾಗಿದೆ. ಬಾನುಲಿಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಲು, ಜನಸಮುದಾಯ ಪಾಲ್ಗೊಳ್ಳುವಂತೆ ಮಾಡಲು ಸರ್ಕಾರಗಳು ಸಮುದಾಯ ಬಾನುಲಿ ಕೇಂದ್ರಗಳನ್ನ ಬಲಪಡಿಸಬೇಕು. ಕೇವಲ ವಾಣಿಜ್ಯೀಕರಣದ ಭರಾಟೆಗೆ ಸಿಲುಕದೆ ದೇಶ ಮತ್ತು ಸಮುದಾಯದ ಪ್ರಗತಿಗೆ ಪೂರಕವಾದ ಅಭಿವೃದ್ಧಿ ಆಧಾರಿತ ಸಂದೇಶಗಳನ್ನ ಬಾನುಲಿ ಮೂಲಕ ಜನರಿಗೆ ರವಾನಿಸಬೇಕು. ಇದು ಸಾಮಾಜಿಕ ಸ್ವಾಸ್ಥ್ಯವನ್ನ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ನಾನು ಪರಿಣಾಮಕಾರಿ ರೇಡಿಯೋ ಕೇಳುವಿಕೆ ನೇರ ವಿಷಯಕ್ಕೆ ಬರ್ತೀನಿ. ಯಾಕೆಂದರೆ ಈಗಾಗಲೇ 1 ತಾಸು ವಿಳಂಬ ಆಗಿದೆ. ಮುಂದಿನ ಕಾರ್ಯಕ್ರಮಗಳು ಅಷ್ಟೇ ವಿಳಂಬ ಆಗುತ್ತೆ. ಅದಕ್ಕಾಗಿ ನಾನು ಹೆಚ್ಚು ಪ್ಯಾರಾಫರ್ನೇಲಿಯಾ ಬಳಸದೆ ನೇರ ವಿಷಯಕ್ಕೆ ಬರ್ತೀನಿ. ವಂದನೆಗಳು ಶ್ವೇತಾ ಅವರಿಗೆ. ಆತ್ಮೀಯವಾಗಿ ಪರಿಚಯಿಸಿದ್ದೀರಾ. ಒಂದಷ್ಟು ಜನ ನನಗೆ ಮುಖ ಪರಿಚಯ ಇರುವವರು ಇದ್ದಾರೆ ಮತ್ತು ಧ್ವನಿ ಪರಿಚಯ ಇರುವವರು ಇದ್ದಾರೆ. 1-2-3 ವರ್ಷಗಳ ಹಿಂದೆ ನಾನು ರಾಷ್ಟ್ರೀಯ ಪ್ರಸಾರ ದಿನಕ್ಕಾಗಿ ಆರಿಸಿಕೊಂಡ ವಿಷಯ ಬಾನುಲಿ, ಸಮುದಾಯ ಬಾನುಲಿ ಕೇಂದ್ರಗಳು. ಕರ್ನಾಟಕದ ಸಮುದಾಯ ಬಾನುಲಿ ಕೇಂದ್ರಗಳ ಕುರಿತು ಅಭಿಪ್ರಾಯಗಳನ್ನು ಆಧರಿಸಿದ 1 ಗಂಟೆಯ ಕಾರ್ಯಕ್ರಮವನ್ನು ನಾನು ನಿರ್ಮಾಣ ಮಾಡಿದ್ದೆ. ಯಾಕಂದರೆ ನಾವು ಯಾವಾಗಲೂ ನಮ್ಮ ಬಗ್ಗೆ ಮಾತಾಡ್ಕೊಳ್ತೇವೆ. ನಮ್ಮ ಸುತ್ತಮುತ್ತ ನಮ್ಮದೇ ಇನ್ನೊಂದು ಅಂಗ ಬಾನುಲಿ ಬಂಧುಗಳು, ಸಮುದಾಯ ಬಾನುಲಿ ಕೇಂದ್ರಗಳು ಇವು ಕೆಲಸ ಮಾಡ್ತಾ ಇವೆ ಸದ್ದಿಲ್ಲದೆ. ನಮಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿ ಸಣ್ಣ ಸಣ್ಣ ಗುಂಪುಗಳಿಗೆ, ಸಣ್ಣ ಸಣ್ಣ ಸಮುದಾಯಗಳಿಗೆ, ಸಣ್ಣ ಸಣ್ಣ ಪ್ರದೇಶಗಳಿಗೆ ಅವು ತಲುಪ್ತವೆ. ಅದರ ಬಗ್ಗೆ ನಾವು ಏನಾದರೂ ಯೋಚನೆ ಮಾಡೋಣ ಅಂತ ನಾನು ಆ ವಿಷಯ ಆರಿಸ್ಕೊಂಡಿದ್ದೆ. ತುಂಬ ಜನಕ್ಕೆ ಅದರ ಬಗ್ಗೆ ಹೆಚ್ಚು ಆಸಕ್ತಿ ಇರಲಿಲ್ಲ ನಮ್ಮ ಕೇಂದ್ರದಲ್ಲಿ. ನಾನೇ ಮುಖ್ಯಸ್ಥಳಾಗಿದ್ದರಿಂದ ಆ ವಿಭಾಗಕ್ಕೆ ನನಗೆ ಅವಕಾಶ ಇತ್ತು. ನಾನು ಹೇಳಿದೆ, ಇಲ್ಲ, ಈ ಸಲ ಆಕಾಶವಾಣಿಯ ಈ ಬಾನುಲಿ ದಿನಾಚರಣೆ ಆಚರಿಸುವಾಗ ನಾವು ಸಮುದಾಯ ಬಾನುಲಿ ಬಗ್ಗೆ ನಾನೊಂದು ಕಾರ್ಯಕ್ರಮ ಮಾಡ್ತೇನೆ, ನಿಮಗೆ ಇಷ್ಟ ಇರಲಿ ಇಲ್ಲದೇ ಇರಲಿ ನಾನಂತೂ ಮಾಡ್ತೇನೆ ಅಂತ 1 ಗಂಟೆಯ ಕಾರ್ಯಕ್ರಮವನ್ನು ನಾನು ಮಾಡಿದೆ. ಅದರಲ್ಲಿ ನಾನು ಸುಮಾರು ಜನರನ್ನು ಮಾತಾಡಿಸಿದೆ. ಬಹುಶಃ ಇವರು ಡಾಕ್ಟರ್ ಶ್ವೇತಾ ಕೂಡ ಇದ್ದರು ಅನಿಸುತ್ತೆ. ನಾನು ಬರೀ ಆಗ ಫೋನ್ ಸಂಪರ್ಕಗಳು ರಶ್ಮಿ ಇದ್ದರು, ಆಮೇಲೆ ನಮ್ಮ ಇಂಜಿನಿಯರ್ ಆಗಿರುವಂಥ ನರಸಿಂಹಮೂರ್ತಿಯವರನ್ನು ನಾನು ಮಾತಾಡಿಸಿದ್ದೆ. ಅಂದರೆ ಈ ತಾಂತ್ರಿಕ ವಿಚಾರಗಳು ಹೇಗೆ ಅವರು ಕೇಂದ್ರಗಳನ್ನು ಪ್ರಾರಂಭ ಮಾಡಿದರು ಮತ್ತು ತಾಂತ್ರಿಕ ವಿಚಾರಗಳು ಏನು ಅಂತ. ಇನ್ನೂ ಒಂದು ನನಗೆ
ಮಣಿಪಾಲ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ನಮ್ಮದೇ ಮಂಗಳೂರು ಆಕಾಶವಾಣಿಯ ನಮ್ಮ ಹಿರಿಯ ಸಹೋದ್ಯೋಗಿ ಕೆ ಶ್ಯಾಮ್ ಭಟ್ ಅಂತ ಅವರು ಮಂಗಳೂರು ಆಕಾಶವಾಣಿಯಿಂದ ಸ್ವಯಂ ನಿವೃತ್ತಿ ತೊಗೊಂಡಿದ್ದರು. ಆನಂತರ ಅವರು ಮಣಿಪಾಲದ ಬಾನುಲಿ ಕೇಂದ್ರಕ್ಕೆ ಸಮುದಾಯ ಕೇಂದ್ರಕ್ಕೆ ಹೋಗಿದ್ದರು. ಹಾಗೆ ನಾನು ಒಂದೆರಡು ಸಲ ಅಲ್ಲೂ ಕೂಡ ನಾನು ಭಾಗವಹಿಸಿದ್ದೆ. ಆಮೇಲೆ ನಮ್ಮ ಡಾಕ್ಟರ್ ರಶ್ಮಿ ಅವರು ನಮ್ಮ ಬಹಳ ಹಳೆಯ ಪರಿಚಯ. ಅವರು ವಿದ್ಯಾರ್ಥಿನಿಯಾಗಿದ್ದಾಗ ನಮ್ಮ ಯುವವಾಣಿ ಕಾರ್ಯಕ್ರಮಕ್ಕೆ ಬರ್ತಾಯಿದ್ರು. ಅಲ್ಲಿ ಸ್ವಲ್ಪ ಕಡಿಮೆ ಮಾಡಿ, ಈಕೋ ಆಗ್ತಾಯಿದೆ, ಕೇಳಿಸುತ್ತಲ್ಲ ನಾ ಮಾತಾಡೋದು? ನಾವೆಲ್ಲ ವರ್ಷಾನುಗಟ್ಟಲೆ ಮೈಕಿನ ಎದುರಿಗೆ ಸೌಮ್ಯ ಧ್ವನಿಯಲ್ಲಿ ಮಾತಾಡಿ ಈಗಲೂ ಕೂಡ ರೇಡಿಯೋದಲ್ಲೇ ಮಾತಾಡ್ತಾ ಇದ್ದೀನಿ ಅಥವಾ ರೇಡಿಯೋಗಾಗಿ ಮಾತಾಡ್ತಾ ಇದ್ದೀನಿ ಅನ್ನೋ ಥರ ನಮ್ಮ ಧ್ವನಿ ಒಂಥರ ಏನು ಅದಕ್ಕೊಂದು ಸೆಟ್ ಆಗಿದೆ. ನಮಗೊಂದು ಏನೋ ಇರುತ್ತಲ್ಲ, ಒಂದು ರೂಢಿ ಆಗೋದು ಹಾಗೆ. ಅಂದರೆ ಈ ತುಂಬ ಹೈ ಪಿಚ್ನಲ್ಲಿ ಮಾತಾಡುವ, ಅಂದರೆ ಈ ಮೈಕ್ಗಳೆಲ್ಲ ಸ್ವಲ್ಪ ಜಾಸ್ತಿ ಪಿಕಪ್ ಕೊಡುತ್ತೆ ನಾವು ಸ್ವಲ್ಪ ಗಟ್ಟಿ ಮಾತಾಡಿದರೆ. ಸಣ್ಣ ತಂಡ ನನಗನ್ಸುತ್ತೆ ಎಲ್ಲರೂ ಕೇಳಿಸುತ್ತೆ ಅಂತ. ಮತ್ತು ಹೇಳಬೇಕಾದ ವಿಷಯ ಕೂಡ ನಿಮಗೆಲ್ಲ ಗೊತ್ತಿರೋದೆ. ನಾನೇನು ಹೊಸದಾಗಿ ಹುಡುಕಾಟ ನಡೆಸಿ ಅಥವಾ ನಾನೇನು ಸೃಷ್ಟಿಸಿ ನಿಮ್ಮ ಎದುರಿಗೆ ಹೇಳ್ತಾ ಇಲ್ಲ. ನೀವು ಮಾಡ್ತಾ ಇದ್ದ ಕೆಲಸವನ್ನೇ ನಾನೊಂದು ಸ್ವಲ್ಪ ದೀರ್ಘಕಾಲ ಸ್ವಲ್ಪ ಭಿನ್ನ ರೀತಿಯಲ್ಲಿ ಮಾಡಿದ್ದೀನಿ. ಹಾಗಾಗಿ ನಾನು ಈಗ ಕೇಳುವ ಕ್ರಿಯೆ, ಅದನ್ನು ಪರಿಣಾಮಕಾರಿ ರೇಡಿಯೋ ಕೇಳ್ಮೆ ಅಥವಾ ಕೇಳುವಿಕೆಯನ್ನು ಹೇಗೆ ಮಾಡ್ಬೋದು ಅನ್ನೋದರ ವಿಷಯದ ಕುರಿತು ನನ್ನ ಕೆಲವು ಅನುಭವಗಳನ್ನು ನಾನು ಹೇಳ್ತೀನಿ. 1976 ಡಿಸೆಂಬರ್ 11ನೇ ದಿನಾಂಕ ಮಂಗಳೂರು ಆಕಾಶವಾಣಿ ಪ್ರಾರಂಭ ಆಗಿತ್ತು. ಆಗ ನಾನು 6ನೇ ಕ್ಲಾಸ್ನ ವಿದ್ಯಾರ್ಥಿನಿ. ಈಗ ಮಂಗಳೂರು ಆಕಾಶವಾಣಿಗೆ 50ನೇ ವರ್ಷ. ಹಾಗೆ ಭಾರತದ ಆಕಾಶವಾಣಿಯ ಪ್ರಸಾರಕ್ಕೆ ಇದು 90ನೇ ವರ್ಷ. ನೀವು ಕೇಳಿರ್ತಿರ್ಲಿ, ಅಲ್ಲಲ್ಲಿ ಆಕಾಶವಾಣಿ ಅಟ್ 90 ಅಂತ ನಮ್ಮ ಮೇನ್ ಸ್ಟ್ರೀಮ್ ಆಕಾಶವಾಣಿಯಲ್ಲೇ ಇದು ದಿನಾ ಜಾಹೀರಾತು ಬರ್ತಾ ಇರುತ್ತೆ. ಅಲ್ಲಲ್ಲಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾಯಿದ್ದೀವಿ. ಈಗ ನನ್ನ ಹಿನ್ನೆಲೆ ಹೇಳೋದಾದರೆ, ನಾವು ಸಾಮಾನ್ಯ ಕರಾವಳಿಯ ಬಡ ಅಂತಲೇ ಹೇಳ್ಬೋದು, ಅಥವಾ ಕೆಳ ಮಧ್ಯಮ ವರ್ಗದ ರೈತಾಪಿ ಕುಟುಂಬ. ನನ್ನ ತಂದೆ ತಾಯಿ ಹೈಸ್ಕೂಲ್ಗೂ ಹೋಗಿಲ್ಲ. ನಮ್ಮ ಊರಿನಲ್ಲಿ ಅದಮಾರು ಅಂತ ಈಗ ತಾನೇ ಹೇಳಿದರು, 75 ವರ್ಷ ಆಗಿದೆ ಶಿಕ್ಷಣ ಸಂಸ್ಥೆಗೆ. 1950ರಲ್ಲಿ ಒಂದು ಹೈಸ್ಕೂಲ್ ಆಗುತ್ತೆ. ನಮ್ಮ ತಂದೆ ಆಗಿನ ಹೈಸ್ಕೂಲ್ಗೆ ಹೋಗೋ ವಯಸ್ಸು ದಾಟಿದ್ರು, ಆದರೆ ಅವರ ತಂಗಿ ಇದ್ದರು. ಹೈಸ್ಕೂಲ್ಗೆ ಹೋಗಬೇಕಾಗಿತ್ತು, ತುಂಬ ದೂರ ಇತ್ತು. ನನ್ನ ತಂದೆ ತಾಯಿಗೆ ಆಗಲೇ ಮದುವೆ ಆಗಿತ್ತು 1945ನೇ ಇಸ್ವಿಯಲ್ಲಿ. ಆವಾಗೆಲ್ಲ ಸಣ್ಣ ವಯಸ್ಸಿಗೆ ಮದುವೆ ಆಗೋದು. ನಮ್ಮ ಅಜ್ಜ, ನನ್ನ ತಂದೆಯ ತಂದೆ, ನಮ್ಮ ಊರಿನ ಪ್ರಾಥಮಿಕ ಶಾಲೆಯಲ್ಲಿ ಇಂಗ್ಲೀಷ್ ಕಲಿಸುವ ಮೇಷ್ಟ್ರಾಗಿದ್ದರು. ನೀವು ನೋಡಿ, ಆ ಕಾಲದಲ್ಲಿ ಅವರೆಲ್ಲೋ ಈ ಕಾಫಿ ಎಸ್ಟೇಟ್ಗಳಲ್ಲೆಲ್ಲ ಕೆಲಸ ಮಾಡ್ತಾ ಹಿಂದೆ ಇಂಗ್ಲೀಷ್ ಕಲ್ತ್ಕೊಂಡಿದ್ರು. ಹಾಗೆ ಅವರಿಗೆ ಇಂಗ್ಲೀಷ್ ಬರುತ್ತೆ ಅಂತ ಯಾವುದೋ ಒಂದು ಮ್ಯಾನೇಜ್ಮೆಂಟ್ ಸ್ಕೂಲ್ನಲ್ಲಿ ಕರೆಸ್ಪಾಂಡೆಂಟ್ ಅವರನ್ನು ಕರೆದು ಸ್ವಾತಂತ್ರ್ಯ ಪೂರ್ವದಲ್ಲಿ 30-40ರ ದಶಕದಲ್ಲಿ ₹3 ಸಂಬಳ ಕೊಡ್ತಿದ್ರಂತೆ. ಆಮೇಲೆ ₹4 ಮಾಡಿದ್ರಂತೆ. ₹4 ಒಂದು ವರಹ ಅಂತ ಹೇಳ್ತಿದ್ರು ಆಗ, ಚಿನ್ನದ ನಾಣ್ಯದ ಬೆಲೆ ₹4 ಅಂದರೆ. ಹಾಗೆ ಕೆಲಸ ಮಾಡ್ತಾ ಇದ್ದ ನಮ್ಮ ಅಜ್ಜ ಏಕಾಏಕಿ ಅವರಿಗೆ ಪಾರ್ಶ್ವವಾಯು ಪೀಡೆ ಬಂದು ನಮ್ಮ ತಂದೆಯನ್ನು ಶಾಲೆ ಬಿಡಿಸಿ ನಿಲ್ಲಿಸಿದ್ರು. ಮನೆಯಲ್ಲಿ ಬೇಸಾಯದ ಕೆಲಸ ಮಾಡೋದಕ್ಕೆ. ನನ್ನ ತಂದೆಯ ಅಣ್ಣ, ತಂದೆಯ ತಮ್ಮ ಎಲ್ಲ ಶಾಲೆಗೆ ಹೋಗಿದ್ದಾರೆ, ಹೈಸ್ಕೂಲ್ ಮಾಡಿದ್ದಾರೆ. ನನ್ನ ತಂದೆಯ ಅಣ್ಣ ಮುಂಬೈಯಲ್ಲಿ ಮಸ್ಗಾನ್ ಡಾಕ್ ಲಿಮಿಟೆಡ್ನಲ್ಲಿ ಅವರು ಗೆಜೆಟೆಡ್ ಆಫೀಸರಾಗಿ ನಿವೃತ್ತರಾದರು. ನಮ್ಮ ತಂದೆಗೆ ಒಂದು ದೊಡ್ಡ ನೋವಿತ್ತು ಏನಂತ ಹೇಳಿದ್ರೆ, ಅವರಿಗೆ ಶಿಕ್ಷಣ ಸಿಕ್ಕಿಲ್ಲ ಅಂತ. ಆ ಕಡೆ ನನ್ನ ತಾಯಿ, ಅವರ ಕುಟುಂಬ ಸ್ವಲ್ಪ ನಮ್ಮ ತಂದೆಯ ಕುಟುಂಬಕ್ಕೆ ಹೋಲಿಸಿದರೆ ಅವರ ಕುಟುಂಬ ಸ್ವಲ್ಪ ಅನುಕೂಲ. ಅವರ ಅಜ್ಜನಿಗೆ ಒಂದು ಶಾಲೆ ಇತ್ತು, ಹಳ್ಳಿಯಲ್ಲಿ ಸಣ್ಣ ಸಣ್ಣ ಶಾಲೆಗಳು ನಿಮ್ಗೆ ಗೊತ್ತಿರುತ್ತೆ, ಅದನ್ನು ನಡೆಸ್ತಾ ಇದ್ದರು. ಆದರೆ ನನ್ನ ತಾಯಿಯ ತಾಯಿ, ಅಜ್ಜಿ ಮದುವೆಯಾಗಿ ಬಂದ ಕುಟುಂಬದಲ್ಲಿ ಶಿಕ್ಷಣಕ್ಕೆ ಅಷ್ಟೇನು ಮಹತ್ವ ಇರಲಿಲ್ಲ. ಹಾಗಾಗಿ ನಮ್ಮ ತಾಯಿ ಹೈಸ್ಕೂಲ್ಗೆ ಹೋಗಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಯಾಕೆ ಕಲಿಸೋದು, ಹೇಗೂ ಮದುವೆಯಾಗಿ ಹೋಗುವವರು ಅಂತ. ಯಾಕಂದರೆ ಮನೆ ವಾರ್ತೆ ನೋಡ್ಕೊಳ್ಳೋದು ನಮ್ಮ ತಾಯಿಯ ದೊಡ್ಡಪ್ಪ, ಹಿರಿಯ ಮಗ, ಕೂಡು ಕುಟುಂಬಗಳು ಆವಾಗೆಲ್ಲ. ಹಾಗಾಗಿ ನನ್ನ ತಾಯಿಗೂ ಹೆಚ್ಚು ಶಿಕ್ಷಣ ಸಿಕ್ಕಿಲ್ಲ. ಆದರೆ ಇಬ್ಬರು ಮದುವೆ ಆದಮೇಲೆ ಅವರಿಗೆ ಹುಟ್ಟಿದ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತಲೇ ಅವ್ರಿಗೊಂದು ವಿಶೇಷ ಒಲವಿತ್ತು. ಹಾಗೆ ನನ್ನ ತಂದೆಯ ತಂಗಿ ನನ್ನ ತಾಯಿಯ ತವರು ಮನೆಯಲ್ಲಿ 2 ವರ್ಷ ನಿಂತು ಮಿಡ್ಲ್ ಸ್ಕೂಲ್ ಓದಿದ್ದಾರೆ. ಅಂದರೆ ಮಗಳ ನಾದಿನಿಯನ್ನು ಮನೆಯಲ್ಲಿ ಇಟ್ಕೊಂಡ ನನ್ನ ಅಜ್ಜಿ. ಯಾಕೆಂದರೆ ಅವ್ರ ತಂದೆಯಲ್ಲಿ ಶಾಲೆ ನಡೆಸ್ತಿದ್ರು, ಅವ್ರಿಗೆ ಗೊತ್ತಿತ್ತು ಅವರ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಿಕ್ಕಿಲ್ಲ, ಅದು ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ನನ್ನ ಮಗಳಿಗೆ ಓದಲಿಕ್ಕೆ ಸಿಕ್ಕಿಲ್ಲ, ಆದರೆ ನನ್ನ ಮಗಳ ನಾದಿನಿ ಆದರೂ ಓದಲಿ ಅಂತ ಅವರು 2 ವರ್ಷ ಅವ್ರ ಮನೇಲಿ ಇಟ್ಕೊಂಡು ಮಿಡ್ಲ್ ಸ್ಕೂಲ್ಗೆ ಹಾಕಿದ್ರು. ಆಮೇಲೆ ನಮ್ಮೂರಲ್ಲಿ ಹೈಸ್ಕೂಲ್ ಆಯಿತು 1950ರಲ್ಲಿ. ನನ್ನ ತಂದೆ ಮಾಡಿದ ಮೊದಲ ಕೆಲಸ ಅಂದರೆ ತಂಗಿಯನ್ನು ಕರ್ಕೊಂಡೋಗಿ ಶಾಲೆಗೆ ಅಡ್ಮಿಷನ್ ಮಾಡಿದ್ರು. 10ನೇ ಕ್ಲಾಸ್, ಆಗ SSLC, ಬಹುಶಃ 11 ವರ್ಷಗಳಾಗ ಪಾಸಾದ ಶಾಲೆಯ ಇಡೀ ಶಾಲೆಯಲ್ಲಿ ಏಕಮಾತ್ರ ಹುಡುಗಿ. ಎಲ್ಲ ಹುಡುಗರು ಯಾರ ಜೊತೆ ಸುಧಾಮೂರ್ತಿ ಬರೀತಾರಲ್ಲ 60ರ ದಶಕದಲ್ಲಿ ಇಂಜಿನಿಯರಿಂಗ್ ಓದುವಾಗ ಹುಡುಗರಲ್ಲಿ ನಾನು ಒಬ್ಬಳು. ಇದು 1950ರಲ್ಲಿ ಒಂದು ಪುಟ್ಟ ಡೆಸ್ಕು ಮೇಜು ಅಥವಾ ಒಂದು ಹಾಗೆ ಬೆಂಚು, ಹಿಂದೆ ತಿರುಗಿ ನೋಡಲಿಕ್ಕಿಲ್ಲ.
ಬ್ರಾಹ್ಮಣರು ನಡೆಸುವ ಶಾಲೆ ನಿಮ್ಗೆ ಗೊತ್ತಲ್ಲ, ಪೂರ್ಣ ಪ್ರಜ್ಞಾ ಶಿಕ್ಷಣ ಸಂಸ್ಥೆಗಳು ಅದಮಾರು ಮಠ, ನಮ್ಮ ಮೂಲ ಅದಮಾರು ಮಠದ ಅದಮಾರು ಅನ್ನುವ ಊರು, ಅದು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿ ಬರುತ್ತೆ, ನಾವೆಲ್ಲ ಅಲ್ಲೇ ಕಲಿತವರು. ಹಾಗೆ ಆ ಶಾಲೆಯಲ್ಲಿ ನಮ್ಮ ಸೋದರತ್ತೆಯನ್ನು ನಮ್ಮ ತಂದೆ ಅಡ್ಮಿಟ್ ಮಾಡ್ತಾರೆ. ಆ ನಂತರ ನಮ್ಮ ಎಲ್ಲ ಮನೆಯ ಎಲ್ಲ ಮಕ್ಕಳನ್ನು, ನಮ್ಮ ಸೋದರ ಸಂಬಂಧಿಗಳು ನಮ್ಮ ಮನೆಯಲ್ಲಿ ಇರಿಸಿ ಎಲ್ಲ ಶಾಲೆಗೆ ಹೋದ್ರು. 14 ಜನ ನಾವು 3 ತಲೆಮಾರಿನವರು ಆ ಶಾಲೆಯಲ್ಲಿ ಕಲ್ತಿದ್ದೇವೆ. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಶಿಕ್ಷಣದ ಬಗ್ಗೆ ಪ್ರೀತಿ ಇರುವವರು ಇದನ್ನೆಲ್ಲ ಮಾಡ್ತಾರೆ. ನಮ್ಮ ಊರಿಗೆ ರೇಡಿಯೋ ಸ್ಟೇಷನ್ ಬರುತ್ತೆ ಅನ್ನೋ ಗೊತ್ತಾಗುವ ಮೊದಲೇ ನಮ್ಮ ಮನೆಯಲ್ಲಿ ಒಂದು ರೇಡಿಯೋ ಸೆಟ್ ಇತ್ತು. ಅಂಥ ಶ್ರೀಮಂತರಲ್ಲ, ಆಮೇಲೆ ಈ ದೊಡ್ಡ ರೇಡಿಯೋ ಸೆಟ್ಟು ಅಲ್ಲ, ಅದು ಯಾವುದೋ ಟ್ರಾನ್ಸಿಸ್ಟರ್. ಹಾಗೆ ನಮ್ಮ ಮನೆಯಲ್ಲಿದ್ದದ್ದು ನನಗೆ ನೆನಪಿರುವ ಮೊದಲ ರೇಡಿಯೋ ಬುಷ್ ಕಂಪನಿದು, 4 ಸೆಲ್ ಹಾಕಬೇಕಿತ್ತು. ನಮ್ಮ ತಂದೆ ಎಷ್ಟೇ ಕಷ್ಟ ಇದ್ದರೂ ಅದು ಇನ್ನೂ ಬರಬರ ಗೊರಗೊರ ಸದ್ದು ಮಾಡುವಾಗ ಅದರ ಬ್ಯಾಟ್ರಿ ಡೌನ್ ಆಗಿದೆ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಶೆಲ್ಸ್ ತಂದು ಕೊಡ್ತಾಯಿದ್ರು. ಆಮೇಲೆ ನಮ್ಮ ಕೃಷಿ ರಂಗ ಅಂತ ಒಂದು ಕಾರ್ಯಕ್ರಮ 6:50 ಬಹುಶಃ ಸುಮಾರಾಗಿ ಎಲ್ಲ ಕೇಂದ್ರಗಳಲ್ಲೂ ಅದೇ ಆದಿಯಿಂದ ಅದೇ ಸಮಯ. ಆ ಕಾರ್ಯಕ್ರಮ ತಪ್ಪದೇ ಕೇಳ್ತಾಯಿದ್ರು. ಯಾಕಂದರೆ ಅದರಲ್ಲಿ ಬೆಳೆಗಳ ಬಗ್ಗೆ ಮಾತಾಡ್ತಿದ್ರು. ನಮ್ಮ ತುಂಬ ಮಳೆ ಬರುವ ಪ್ರದೇಶ ಮಂಗಳೂರು, ಕರಾವಳಿ, ಮಂಗಳೂರಲ್ಲ ನಮ್ಮದು ಉಡುಪಿ ಜಿಲ್ಲೆ, ಈಗ ಜಿಲ್ಲೆ ಆಗಿದೆ, ಆಗ ತಾಲೂಕು. ತುಂಬ ಮಳೆ ಬರುವ ಪ್ರದೇಶ, ಜೂನ್ನಿಂದಲೇ ಮಳೆ ಬರ್ತಾಯಿತ್ತು. ಆ ಮಳೆಗಾಲಕ್ಕೆ ಸೂಕ್ತವಾದ ಭತ್ತದ ತಳಿ, ಇಷ್ಟಿಷ್ಟು ಎತ್ತರಕ್ಕೆ ಬೆಳೆಯೋ ಭತ್ತ ಬೆಳೀತಾಯಿದ್ರು. ಅದು ಯಾವುದು ಅಂತ ಅವರು ತಿಳ್ಕೊಳ್ಬೇಕಾಗಿತ್ತು. ಅದಕ್ಕೆ ಗೊಬ್ಬರ ಹೇಗೆ ಕೊಡಬೇಕಿತ್ತು, ಆಮೇಲೆ ಇನ್ನೇನು ಕೆಲಸಗಳು, ಅದರ ಉಪಚಾರ ಹೇಗೆ, ಇದೆಲ್ಲ ತಿಳ್ಕೊಳ್ಬೇಕು. ಒಬ್ಬ ಪ್ರಾಥಮಿಕ ಶಾಲೆ ಕಲಿತ ಒಬ್ಬ ರೈತ ಇದನ್ನೆಲ್ಲ ಮಾಡ್ತಾಯಿದ್ರು. ನಾನು ಹೈಸ್ಕೂಲ್ ನಮ್ಮ ಈ ಆಕಾಶವಾಣಿ ಪ್ರಾರಂಭ ಆಗುವ ಹೊತ್ತಿಗೆ, ಅದಕ್ಕೂ ಮೊದಲು ನಾವು ಸಿಲೋನ್ನಲ್ಲಿ ಕನ್ನಡ ಹಾಡುಗಳನ್ನು ಕೇಳ್ತಾಯಿದ್ವಿ, ರೇಡಿಯೋ ಸಿಲೋನ್. ಆ ಒಂದು ವಿಶೇಷವಾದ ಒಂದು ಧ್ವನಿಯಲ್ಲಿ, ಆ ಕಾಲ ನನ್ನ ವಯಸ್ಸಿನವರಿದ್ದರೆ ನಿಮ್ಗೆ ಗೊತ್ತಿರುತ್ತೆ, ಕನ್ನಡದಲ್ಲಿ ಒಂದು ರಾಗವಾಗಿ ಎಳೆದು ಮಾತಾಡ್ತಾ ಒಂದು ಕನ್ನಡ ಕಾರ್ಯಕ್ರಮ ಬರ್ತಾಯಿತ್ತು, ಮತ್ತು ಬೇರೆ ಏನೇನೋ ಕಾರ್ಯಕ್ರಮಗಳು ಬರ್ತಾಯಿತ್ತು. ಹಾಗೆ ನಾವು ಆ ಕಾರ್ಯಕ್ರಮ ಕೇಳಿ ನಾವು ಮೊದಲಿಂದ ರೇಡಿಯೋ ಕೇಳ್ತವರಾದ್ದರಿಂದ ಆಕಾಶವಾಣಿ ಮಂಗಳೂರಿನಲ್ಲಿ ಪ್ರಾರಂಭ ಆದಾಗ ನಮಗೆ ಒಂದು ರೇಡಿಯೋ ಕೇಳುವ ಒಂದು ಪರಿಪಾಠವೇ ಆರಂಭ ಆಯಿತು. ಶಾಲೆಯಿಂದ ಬಂದ ಮಕ್ಕಳು ತಂದೆ ಕೇಳ್ತಾ ಇದ್ದ ಕೃಷಿ ರಂಗದ ಜೊತೆ ನಂತರ ಬರುವ ವಾರ್ತೆಗಳು ಮತ್ತು ಯುವವಾಣಿ ಕಾರ್ಯಕ್ರಮ, ಕನ್ನಡ ಯುವವಾಣಿ, ಇಂಗ್ಲೀಷ್ ಯುವವಾಣಿ. ಆಮೇಲೆ ನಮಗೆ ಬೆಳಗ್ಗಿನ ವಾರ್ತಾ ಪ್ರಸಾರ ಇಂಗ್ಲೀಷ್ ಮತ್ತು ಹಿಂದಿ ಕೇಳಲಿಕ್ಕಿತ್ತು. ಯಾಕಂದ್ರೆ ನಮಗೆ ಹೈಸ್ಕೂಲಿಗೆ ಹೋಗುವಾಗ 5ನೇ ಕ್ಲಾಸಿಗೆ ಹೋಗುವಾಗ ಇಂಗ್ಲೀಷ್ ಆಲ್ಫಾಬೆಟ್ಸ್ ಕಲಿಸೋದು, ಆಮೇಲೆ 6ನೇ ಕ್ಲಾಸಿಗೆ ಹೋಗುವಾಗ ಹಿಂದಿ ಕಲಿಸೋದು, ಇದೆಲ್ಲ ಇತ್ತಲ್ಲ, ನಮಗೆ ಉಪಯೋಗ ಆದೀತು ಅಂತ ನಮ್ಮ ತಂದೆ ತಾಯಿ ನಮಗೆ ಆ ಸಮಯಕ್ಕೆ ನಾವು ಬೇರೆ ಕೆಲಸ ನಾವು ಎಲ್ಲರೂ ಮಾಡಬೇಕಿತ್ತು. ನಿಮ್ಗೆ ಗೊತ್ತು, ಹಳ್ಳಿಯ ಪ್ರದೇಶದಲ್ಲಿ ಎಲ್ಲ ಮಕ್ಕಳು ಕೆಲಸ ಮಾಡಿ ಶಾಲೆಗೆ ಹೋಗ್ತಾಯಿದ್ರು. ನಮ್ಮದೇನು ಹೆಚ್ಚುಗಾರಿಕೆ ಇಲ್ಲ, ನಮ್ಮದು ಬೇಸಾಯದ ಮನೆ, ಉಳುಮೆ ಕೋಣಗಳು, ಹಸುಗಳು, ಆಮೇಲೆ ಮನೆಯಲ್ಲಿ 14-16 ಜನ ಮಕ್ಕಳು, 2 ನಾಯಿ, 5-6 ಬೆಕ್ಕು, ಎಲ್ಲದರ ಕೆಲಸ ಇತ್ತು. ಬಾವಿಯಿಂದ ನೀರು ಸೇದಿ ನಾನು PUC ಮುಗಿಯೋವರೆಗೆ ನಮಗೆ ಕರೆಂಟ್ ಇರಲಿಲ್ಲ. ಇದು ಯಾವುದೇ ಸಿಂಪತಿಗೆ ಎಕ್ಸಾಜಿರೇಷನ್ನ ಹೇಳ್ತಾ ಇಲ್ಲ, ನಾನು ರೇಡಿಯೋ ಕೇಳ್ಮೆ ಹೇಗೆ ನಮ್ಮನ್ನು ಬೆಳೆಸಿದೆ ಅಂತ ಹೇಳೋದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ. ಯುವವಾಣಿ ನಾವು ಕೇಳ್ತಾಯಿದ್ದೀವಿ. ಆಮೇಲೆ ನಾನು ಹೈಸ್ಕೂಲ್ಗೆ ಬಂದಾಗ ನನಗೂ ತುಂಬ ಆಸಕ್ತಿ ಇತ್ತು. ಆಗಲೇ ನನಗೆ ಓದೋದ್ರಲ್ಲಿ ಮತ್ತು ನಮ್ಮ ಮನೆಯಲ್ಲಿ ಕೆಲವು ಮ್ಯಾಗ್ಝಿನ್ಸ್ ಎಲ್ಲ ಕೊಂಕಣಿ ಮತ್ತು ಕನ್ನಡ ಮ್ಯಾಗ್ಝಿನ್ಸ್ ಆಗಲೇ ಬರ್ತಾಯಿತ್ತು. ನಮ್ಮ ಅಜ್ಜ ಶಿಕ್ಷಕರಾಗಿದ್ದರಿಂದ, ಆಮೇಲೆ ಅವರಿಗೆ ಪಾರ್ಶ್ವವಾಯು ಬಂದಿದ್ದರಿಂದ ಹೆಚ್ಚು ಚಲನೆ ಅವರಿಗೆ ಇಲ್ಲದೇ ಇದ್ದದ್ರಿಂದ ನಮ್ಮ ದೊಡ್ಡಪ್ಪ ಬಾಂಬೆಯಿಂದ ಅವರಿಗೆ ಇಲ್ಲಸ್ಟ್ರೇಟೆಡ್ ವೀಕ್ಲಿ ಕಳಿಸ್ತಾಯಿದ್ರು. ಆ ಕಾಲದಲ್ಲಿ ನಮ್ಮ ಊರಿಗೆ ಬರ್ತಾಯಿದ್ದ, ಅಂಚೆ ಕಚೇರಿಗೆ ಬರ್ತಾಯಿದ್ದ ಒಂದೇ ಒಂದು ಆಂಗ್ಲ ಪತ್ರಿಕೆ. ನಮ್ಮ ಮನೆಗಷ್ಟೇ ಪತ್ರಗಳು ಬರ್ತಾಯಿತ್ತು ಇಂಗ್ಲೀಷ್ನಲ್ಲಿ ವಿಳಾಸ ಬರೆದದ್ದು. ಯಾಕೆ ನಮ್ಮ ದೊಡ್ಡಪ್ಪ ಬೊಂಬಾಯಿಯಲ್ಲಿದ್ದರು, ಹಾಗಾಗಿ ನಮ್ಮ ಅಜ್ಜನಿಗೆ ಬರ್ತಾಯಿತ್ತು. ನಮ್ಮ ಅಜ್ಜ ನಮಗೆ ಮಕ್ಕಳಿಗೆಲ್ಲ, ನನ್ನ ಅಣ್ಣ ಎಲ್ಲ ಕಲ್ತಿದ್ದಾರೆ, 4ನೇ 5ನೇ ಕ್ಲಾಸಲ್ಲಿ ಇರುವಾಗ ಎಲ್ಲ ಮಕ್ಕಳಿಗೆ ಇಂಗ್ಲೀಷ್ನಲ್ಲಿ ವಿಳಾಸ ಬರೆಯೋದನ್ನು, ಅಂಚೆಗೆ ಡಬ್ಬಿಗೆ ಪತ್ರ ಹಾಕೋದನ್ನು, ಹೋಗಿ ಇನ್ಲ್ಯಾಂಡ್ ಲೆಟರ್ ಅಂತರ್ದೇಶೀಯ ಪತ್ರಗಳನ್ನು ತರೋದನ್ನು, ಇದನ್ನೆಲ್ಲ ಕಲಿಸಿ. ನಮ್ಮ ಉದ್ದೇಶ ಇದ್ದಿದ್ದೇನಂತ ಹೇಳಿದ್ರೆ, ಅಟ್ಲೀಸ್ಟ್ ಒಂದು ವರ್ಷದಲ್ಲಿ 2 ಬಾರಿ ಎಲ್ಲ ಸ್ಟೇಷನ್ ಅವರು ಒಂದು ಕಡೆ ಒಂದು 2 ದಿವಸ ಸೇರಿದ್ರೆ ಏನೆಲ್ಲ ಆಗ್ತಾ ಇದೆ, ಏನು ಮಾಡಬೇಕು, ಏನು ಮಾಡೋದಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ನಾವು ಹೇಳ್ತಾನೆ ಬಂದಿದ್ವಿ. ಬಟ್ ಮಧ್ಯೆ ಗ್ಯಾಪ್ ಆಗ್ತಾಯಿತ್ತು. ಈಗ ಒಂದು ಸರಿ ಗ್ಯಾಪ್ ಆಗಿತ್ತು. ಆವಾಗ ಲಾಸ್ಟ್ ಮೀಟಿಂಗಲ್ಲಿ ಮತ್ತೊಂದು ಸರಿ ಸೇರೋಣ, ನಾನೇ ಹೋಸ್ಟ್ ಮಾಡ್ತೇನೆ. ಬಟ್ ನಮ್ಮ ಪ್ಲೇಸ್ ಸ್ವಲ್ಪ ಇನ್ಕನ್ವೀನಿಯೆಂಟ್ ಇದೆ ಬರೋದಕ್ಕೆ, ಆದರೂ ತಾವೆಲ್ಲ ಬಂದರೆ ಇನ್ನೊಂದು ಸರಿ ಮಾಡ್ತೇನೆ ಅಂತ ಹೇಳಿದ್ದೆ. ಆವಾಗ